ಎಲ್ಲರೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನ್ ಡಿಸ್ಕಸ್ ಮಾಡಪ್ಪ ಅಂತಂದ್ರ ಎಕಾಲಜಿ ಎಕಾಲಜಿ ಬಗ್ಗೆ ಏನ್ ಮಾಡೋಣ ಅಂತಂದ್ರ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ತಗೋಕ್ ಕಾರಣ ಏನಪ್ಪಾ ಅಂತಂತಂದ್ರ ಈಗ ನೋಡ್ರಿ ಲಾಸ್ಟ್ KA ಎಕ್ಸಾಮ್ದಾಗ ಎಕಾಲಜಿ ಮ್ಯಾಗ ಒಂದ್ ಅಥವಾ ಎರಡು ಕ್ವಶನ್ಗಳು ಕೇಳತಾರ. ಅದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರ ಇಂಪಾರ್ಟೆಂಟ್ ಎಕಾಲಜಿ ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡ್ ಬರೋಣಂತ. ನೋಡ್ರಿ ಮೊದಲು ಎಕಾಲಜಿ ಅಂತಂದ್ರ ಏನ, ಎನ್ವಿರಾನ್ಮೆಂಟ್ ಅಂತಂದ್ರ ಏನ ನೋಡ್ರಿ. ಎಕಾಲಜಿ ಅಂತಂತಂದ್ರ ಈಗ ಕನ್ನಡದಾಗ ಏನಂತಾರಪ್ಪ ಅಂದ್ರ ಪರಿಸರ ವ್ಯವಸ್ಥೆ. ಏನಂತಾರ್ರಿ ಎಕಾಲಜಿಗೆ? ಪರಿಸರ ವ್ಯವಸ್ಥೆ. ನೋಡ್ರಿ ಪರಿಸರ ಅಂದ್ರ ಏನ ಅಂದ್ರ ಇಂಗ್ಲಿಷ್ನಾಗ ಏನಂತಾರು ಎನ್ವಿರಾನ್ಮೆಂಟ್ ಅಂತ ಕರೀತಾರ. ಆಮೇಲೆ ಪರಿಸರ ವ್ಯವಸ್ಥೆ ಎಂದರೇನು ನೋಡ್ರಿ. ಪರಿಸರ ಅಂದ್ರೆ ಏನ, ಪರಿಸರ ವ್ಯವಸ್ಥೆ ಅಂದ್ರೇನ ನೋಡ್ರಿ. ಮೊದಲ ನಮ್ಮ ಸುತ್ತಮುತ್ತಲಿರುವಂತಹ ಗಿಡಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಗಾಳಿ, ಬೆಳಕು, ಕಟ್ಟಡಗಳಾಗಿರ್ಬೋದು, ಮಾನವ ನಿರ್ಮಿತ ಇದ್ದದ್ದು ಇರ್ಬೋದು, ಅಥವಾ ನೀರ, ಮಣ್ಣು, ಇವುಗಳನ್ನ ಎಲ್ಲಾ ಏನಂತ ಕರೀತಾರಪ್ಪ ಅಂದ್ರೆ ಒಟ್ಟಾಗಿ ಪರಿಸರ ಎಂದು ಕರೆಯುತ್ತಾರೆ. ಇವುಗಳನ್ನೆಲ್ಲ ಏನಂತಾರು? ಪರಿಸರ ಎಂದು ಕರೆಯುತ್ತಾರೆ. ಅದೇ ರೀತಿ ಇಲ್ಲಿ ಒಂದು ಪ್ರಾಣಿ ಐತಿಲ್ರಿ, ಆ ಪ್ರಾಣಿ ಏನಾಗಿರತ್ತಪ್ಪ ಅಂತಂದ್ರ ಇನ್ನೊಂದು ಪ್ರಾಣಿ ಮೇಲೆ ಡಿಪೆಂಡ್ ಆಗಿರತ್ತೆ. ಈಗ ಉದಾಹರಣೆ ಅಂತಂತಂದ್ರೆ ಈ ಜಿಂಕೆ ಏನ್ ಮಾಡ್ತದಪ್ಪ? ಹುಲಿ ತಿಂತತಿ. ಜಿಂಕೆ ಏನ್ ಮಾಡ್ತತ್ರಿ? ಹುಲಿ ತಿಂತತಿ. ಆಮೇಲೆ ಈ ಜಿಂಕೆ ಏನ್ ಮಾಡ್ತತಿ? ಗಿಡಗಳನ್ನ ತಿಂತತಿ. ಗಿಡ ಏನ್ ಮಾಡ್ತತಿ? ಮಣ್ಣಿನಲ್ಲಿರುವಂತ ಪೋಷಕಾಂಶಗಳನ್ನ ಬಳಕೆ ಮಾಡ್ಕೋತತಿ. ಆಮೇಲೆ ಮಣ್ಣಿನಲ್ಲಿರುವಂತ ಪೋಷಕಾಂಶಗಳು, ಆಮೇಲೆ ಸೂಕ್ಷ್ಮ ಜೀವಿಗಳು ಇರ್ತಾವ್ರಿ, ಇವನ್ನೆಲ್ಲ ಬಳಕೆ ಮಾಡ್ಕೋತತಿ. ಆಮೇಲೆ ಸೂರ್ಯನ ಬೆಳಕನ್ನ ಬಳಕೆ ಮಾಡ್ಕೋತತಿ. ಹಿಂಗ ವಾತಾವರಣದಲ್ಲಿರುವಂತಹ ಎಲ್ಲಾ ಅಂಶಗಳು ಏನೇನದಾವಲ್ರಿ, ನಿರ್ಜೀವ ಆಗಿರ್ಬೋದು, ಸಜೀವ ಆಗಿರ್ಬೋದು. ನಿರ್ಜೀವ ಅಂತಂದ್ರೆ ಏನ್ರಿ? ಅಬಯೋಟಿಕ್. ನೆನಪಿಟ್ಕೋರಿ, ಕ್ವಶನ್ದಾಗ ಹಿಂಗ ರೇಸ್ ಮಾಡ್ತಾನ ಅಬಯೋಟಿಕ್ ಅಂತ ಹೇಳಿ. ಇದಕ್ಕೇನಂತಾರ್ರಿ? ನಿರ್ಜೀವ. ಆಮೇಲೆ ಬಯೋಟಿಕ್ ಅಂತಂತಂದ್ರ ಸಜೀವ ಅಥವಾ ಜೀವ. ಜೀವಂತಿರೋದಕ್ಕ ಬಯೋಟಿಕ್ ಅಂತ ಕರೀತಾರೋ. ಅದಕ್ಕೆ ಸೇರ್ಸಿರ ಅಬಯೋಟಿಕ್ ಅಂತಂದ್ರೆ ಏನ? ನಿರ್ಜೀವ. ಇವುಗಳ ನಡುವೆ ಇರುವಂತಹ ಸಂಬಂಧ. ಈಗ ನೋಡ್ರಿ, ಜಿಂಕಿನ ಹುಲಿ ತಿಂತಂತಂದ್ರ ಇದ್ರ ಮೇಲೆ ಡಿಪೆಂಡ್ ಆಗೈತೆ ಅಂದಂಗ. ಸೊ ಇದಕ್ಕ ಏನ್ ಸಂಬಂಧ ಐತಿ? ಆಮೇಲೆ ಇದ ಗಿಡ ಅಂತಂದ್ರ ಇದಕ್ಕ ಏನ್ ಸಂಬಂಧ ಐತಿ? ಹಿಂಗ ಪ್ರತಿಯೊಂದು ವಸ್ತುಗಳ ಮೇಲೆ ಪ್ರತಿಯೊಂದು ಇನ್ನೊಂದು ವಸ್ತುಗಳು ಏನಾಗಿರ್ತಾವ್ರಿ? ಅವಲಂಬನೆ ಆಗಿರ್ತಾವ. ಈ ಅವಲಂಬನೆಯನ್ನ ಅಧ್ಯಯನ ಮಾಡುವುದಕ್ಕೆ ಏನ್ ಕರೀತಾರೋ? ಇಕಾಲಜಿ ಅಂತ ಕರೀತಾರ. ನೋಡ್ರಿ, ಜೀವಿಗಳು ತಮ್ಮ ಪರಿಸರದೊಂದಿಗೆ ಮತ್ತು ಇತರ ಜೀವಿಗಳೊಂದಿಗೆ, ಪರಿಸರ ಅಂತಂದ್ರೆ ಯಾವ್ಯಾವ ಬಂತ್ರಿ? ಸೂರ್ಯ, ಗಾಳಿ, ಬೆಳಕು, ಇವೆಲ್ಲ ಬಂತ. ಆಮೇಲೆ ಇತರ ಜೀವಿಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬ ವೈಜ್ಞಾನಿಕ ಅಭ್ಯಾಸಕ್ಕೆ ಏನ್ ಕರೀತಾರೋ? ಎಕಾಲಜಿ ಅಂತ ಕರೀತಾರ. ನೋಡ್ರಿ, ರೀಸೆಂಟ್ ಆಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕ್ವಶನ್ಗಳು ಕೇಳ್ಯಾರ ಎಕಾಲಜಿ ಮೇಲೆ. ಅವ್ ಯಾವ ಹೇಳ್ತಾರೆ ನಿಮ್ಗೆ ನೆಕ್ಸ್ಟ್ ಇದ್ರೊಳಗ. ಈಗ ನೋಡ್ರಿ, ಎಕಾಲಜಿ ಅನ್ನೋದು ಗೊತ್ತಾತ್ಲವ್ರಿ. ಎನ್ವಿರಾನ್ಮೆಂಟ್ ಅಂದ್ರೆ ಏನ, ಎಕಾಲಜಿ ಅಂತಂದ್ರೆ ಏನ, ಡಿಫ್ರೆನ್ಸ್ ಗೊತ್ತಾತ. ಈಗ ಎಕಾಲಜಿ ಒಳಗೆ ಏನಾಗಪ್ಪ ಅಂತಂದ್ರ ನೋಡ್ರಿ, ಎಕಾಲಜಿ ಈ ಇದ್ರ ಮೇಲೆ ಕ್ವಶನ್ ಕೇಳಿದಾರ. ಲಾಸ್ಟ್ ಎಕ್ಸಾಮ್ದಾಗ ಏನ್ ಮಾಡ್ಯಾರ? BWSSB ಎಕ್ಸಾಮ್ದಾಗ ಏನ್ ಮಾಡ್ಯಾರ? ಕೇಳಿದಾರ. ಆ ಕ್ಲಾಸ್ದಾಗ ಕ್ವಶನ್ ಪೇಪರ್ ಬಿಡಿಸುವಾಗ ಎಕ್ಸ್ಪ್ಲೈನ್ ಮಾಡೇನಿ. ಅಂದ್ರು ನೋಡ್ರಿ, ಇವಕ್ ಏನಂತಾರಪ್ಪ ಅಂತಂದ್ರ ಲೆವೆಲ್ಸ್ ಆಫ್ ಎಕಾಲಜಿಕಲ್ ಆರ್ಗ್ಯಾನಿಸಮ್. ಏನಂತಾರ್ರಿ? ಲೆವೆಲ್ಸ್ ಆಫ್ ಎಕಾಲಜಿಕಲ್ ಆರ್ಗ್ಯಾನಿಸಮ್. ನಿಮ್ಗೆ ಎಕಾಲಜಿ ಅಂತಂದ್ರೆ ಗೊತ್ತಾದ್ರಿ, ಆ ಎಕಾಲಜಿ ಒಳಗೆ ಇರುವಂತಹ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡತಾನಂತ. ನೋಡ್ರಿ, ಲೆವೆಲ್ಸ್ ಆಫ್ ಎಕಾಲಜಿಕಲ್ ಆರ್ಗನೈಸೇಷನ್. ಈ ಪರಿಸರ ವ್ಯವಸ್ಥೆ ಅನ್ನೋದೈತಲ್ರಿ, ಈ ಪರಿಸರ ವ್ಯವಸ್ಥೆದ ಲೆವೆಲ್ಗಳು ಅಂದ್ರ ಹಂತಗಳು. ಈ ಪರಿಸರ ವ್ಯವಸ್ಥೆ ಅಂದ್ರೆ ನಿಮ್ಗೆ ಗೊತ್ತಾತ, ಎಲ್ಲಾ ಪ್ರಾಣಿಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ನಿರ್ಜೀವಿಗಳಾಗಿರ್ಬೋದು, ಅವುಗಳ ನಡುವೆ ಇರುವಂತಹ ಸಂಬಂಧವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಅಂತ ಕರೀತಾರೋ? ಎಕಾಲಜಿ ಅಂತ ಕರೀತಾರೆ. ಈ ಎಕಾಲಜಿಗಳು ಏನಪ್ಪಾ ಅಂತಂದ್ರೆ ಕೆಲವೊಂದು ಹಂತಗಳನ್ನ ಒಳಗೊಂಡಿರ್ತಾವ್ರಿ. ಎಕಾಲಜಿ ಅಂತಂದ್ರೆ ಏನ್ರಿ? ಕೆಲವೊಂದು ಹಂತಗಳನ್ನ ಒಳಗೊಂಡಿರ್ತಾವ. ಹಂತಗಳು ಅಂದ್ರೆ ಏನಪ್ಪಾ ಅಂತಂದ್ರ ಈಗ ನೋಡ್ರಿ,
ಕೆಳಗಿನ ಒಂದು ಹಂತ, ಅದ್ರ ಮ್ಯಾಗ ಏನಂತತ್ರಿ ಇನ್ನೊಂದು ಹಂತ ಇರತ್ತಿ. ಈ ಉದಾಹರಣೆ ಅಂತಂದ್ರೆ ನೋಡ್ರಿ, ಈ ಎಕಾಲಜಿಗಳು ಯಾವ್ಯಾವ ಹಂತ ಬರ್ತಾವಪ್ಪ ಅಂತಂದ್ರ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಕನ್ನಡದಾಗ ಏನಂತಾರು ಜೀವಿ. ಇದ್ರ ಮೇಲೆ ಕ್ವಶನ್ ಕೇಳಿದಾರೆ. ಇವೆಲ್ಲದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ ಕೇಳಿದಾರು. ಆರ್ಗ್ಯಾನಿಸಮ್ ಅಥವಾ ಜೀವಿ ಅಂತಂದ್ರೆ ಏನ್ರಿ, ಇದು ಪರಿಸರ ವ್ಯವಸ್ಥೆಯ ಅಥವಾ ಎಕಾಲಜಿದ ಅತ್ಯಂತ ಚಿಕ್ಕ ಅಥವಾ ಮೊದಲ ಹಂತ. ಅತ್ಯಂತ ಚಿಕ್ಕ ಅಥವಾ ಎಕಾಲಜಿಯ ಮೊದಲ ಹಂತ ಇದು. ಅಂದ್ರೆ ಇಲ್ಲಿಂದನ ಎಕಾಲಜಿ ಸ್ಟಾರ್ಟ್ ಆಗತ್ತೆ ನಂಗ. ಇವು ಹಂತಗಳು ಅಂತಂದ್ರೆ ಏನಪ್ಪಾ, ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಎಲ್ಲಿ ತನ ಹೋಗುತ್ತಾ ಅನ್ನೋದಕ್ಕೆ ಏನಂತಾರ್ರಿ ಹಂತಗಳು ಅಂತ ಕರೀತಾರ. ಅದ್ರೊಳಗೆ ಮೊದಲನೇ ಹಂತ ಯಾವುದು? ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಥವಾ ಕನ್ನಡದಾಗ ಏನಂತಾರ ಜೀವಿ ಅಂತ ಕರೀತಾರ. ಜೀವಿ ಅಂತ ಕರೀತಾರ. ಅಂದ್ರೆ ಈಗ ನೋಡ್ರಿ, ಒಂದು ಸಿಂಗಲ್ ಸ್ಪೀಸಿಸ್ ಇರುದು. ಈಗ ಉದಾಹರಣೆ ಹುಲಿ ಅಂತ ಹೇಳ್ತಿಕೋರಿ, ಜಿಂಕೆ ಕೊಟ್ಟಾರ, ಒಂದ ಜಿಂಕೆ ಐತೆ ಅಂತ ಹೇಳ್ತಿಕೋರಿ, ಇದಕ್ಕೆ ಏನಂತಾರು ಆರ್ಗ್ಯಾನಿಸಮ್ ಅಂತ ಕರೀತಾರ. ಒಂದೇ ಇರ್ಬೇಕದು, ಯಾವ್ದ ಪ್ರಾಣಿ ಇರ್ಲಿ ಯಾವ್ದೇ ಇರ್ಲಿ, ಒಟ್ ಒಂದೇ ಇರ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಬರಪ್ಪ ಅಂತಂದ್ರ ಪಾಪ್ಯುಲೇಷನ್ ಅಥವಾ ತಳಿ ಅಂತ ಕರೀತಾರೆ. ತಳಿ ಅಥವಾ ಜನಸಂಖ್ಯೆ. ತಳಿ ಅಥವಾ ಜನಸಂಖ್ಯೆ. ಈ ಆರ್ಗ್ಯಾನಿಸಮ್ ಒಳಗ ಅಥವಾ ಇಂಡಿವಿಜುವಲ್ ಒಳಗ, ಆರ್ಗ್ಯಾನಿಸಮ್ ಅಥವಾ ಇಂಡಿವಿಜುವಲ್ ಒಳಗ ಯಾವ ಪ್ರಾಣಿ ತಗೊಂಡಿರ್ತಾವಲ್ಲ ಅದ ಪ್ರಾಣಿ ಸೇಮ್ ಇರ್ಬೇಕ್ರಿ. ಅಂದ್ರ ಒಂದೇ ರೀತಿಯಾದಂತಹ ಸ್ಪೀಸಿಸ್ ಇರ್ಬೇಕಿಲ್ಲಿ. ಒಂದೇ ರೀತಿಯಾದಂತಹ ಸ್ಪೀಸಿಸ್ ಅಂತಂದ್ರೆ ಏನ್ರಿ, ಅದ ಜಾತಿಗೆ ಸೇರುವಂತ ಪ್ರಾಣಿಗಳು. ಈಗ ನೀವು ಇಲ್ಲಿ ಆರ್ಗ್ಯಾನಿಸಮ್ ಒಳಗ ಹುಲಿ ತಗೊಂಡಿರಪ್ಪ ಅಂತಂದ್ರ ಹುಲಿಗಳ ಗುಂಪಿಗೆ ಏನಂತ ಕರಿತಿದ್ರು? ಪಾಪ್ಯುಲೇಷನ್ ಅಂತ ಕರಿತಿದ್ರು. ಇಲ್ಲಿ ಜಿಂಕೆ ತಗೊಂಡಿರ್ತಾರಪ್ಪ ಅಂತಂದ್ರೆ ಈ ಜಿಂಕೆಗಳ ಗುಂಪಿಗೆ, ಜಿಂಕೆ ಅಷ್ಟೇ ಇರ್ಬೇಕ್ರಿ, ಬೇರೆ ಪ್ರಾಣಿಗಳನ್ನ ಕನ್ಸಿಡರ್ ಮಾಡ್ಲಂಗ. ಈ ಒಂದು ಕಾಡೊಳಗ ಹುಲಿ, ಸಿಂಹ, ಆನೆ, ಜಿಂಕೆ ಎಲ್ಲಾ ಇರ್ತಾವ. ಈಗ ನೀವು ಆರ್ಗ್ಯಾನಿಸಮ್ ಅಥವಾ ಇಂಡಿವಿಜುವಲ್ ಒಳಗ ಹುಲಿ ತಗೊಂಡಿರಪ್ಪ ಅಂತಂದ್ರ ಹುಲಿಗಳ ಗುಂಪಿಗೆ ಪಾಪ್ಯುಲೇಷನ್ ಅಂತ ಕರೀತಾರ. ಅರ್ಥ ಆತ್ರಿ? ಇಲ್ಲಿ ಅದನ್ನ ತಗೊಂಡಿರ್ತಾರಲ್ಲ ನೀವು ಅದನ್ನ ತಗೊಂಡ ಬರ್ಬೇಕು. ಈಗ ನೋಡ್ರಿ, ಇಲ್ಲಿ ಜಿಂಕೆ ತಗೊಂಡಿರಪ್ಪ ಅಂತಂದ್ರೆ ಜಿಂಕೆಗಳ ಗುಂಪಿಗೆ, ಕೇವಲ ಜಿಂಕೆಗಳ ಗುಂಪಿಗೆ ಅಷ್ಟೇ ರೀ. ಇವುಗಳ ಜೊತೆ ಎಲ್ಲ ಹುಲಿನೂ ಇರ್ತಾವ, ಸಿಂಹನೂ ಇರ್ತಾವ, ಎಲ್ಲ ಚಿರತೆಗಳು ಇರ್ತಾವ. ಆದ್ರೆ ಅವ್ನ ಕನ್ಸಿಡರ್ ಮಾಡ್ಲಂಗ. ಸ್ಪೀಸಿಸ್ ಒಂದೇ ಜಾತಿಯ ಸ್ಪೀಸಿಸ್ ಅನ್ನ ಕನ್ಸಿಡರ್ ಮಾಡ್ಬೇಕ. ಇಲ್ಲಿ ಯಾವ ಜಾತಿ ಅದಾವು? ಜಿಂಕೆ ಅದಾವು. ಸೊ ಜಿಂಕೆಗಳ ಗುಂಪಿಗೆ ಏನ್ ಕರೀತಾರು? ಪಾಪ್ಯುಲೇಷನ್ ಅಂತ ಕರೀತಾರ. ಈ ಪಾಪ್ಯುಲೇಷನ್ ಒಳಗ ಅಂತಂದ್ರೆ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರ ಅವ ಇಲ್ಲಿ ಒಂದೇ ಜಾತಿಯ ಸ್ಪೀಸಿಸ್ ಇರ್ತಾವೋ ಇಲ್ಲೋ ಅಂತ ಕೇಳ್ತಾನ. ಕ್ವಶನ್ ಅಕಸ್ಮಾತ್ ಏನ್ ಕೊಡ್ತಾರೆ? ಸ್ಟೇಟ್ಮೆಂಟ್ ವೈಸ್ ನ ಕೊಡ್ತಾರ. ಎಕಾಲಜಿಗಳ ಲೆವಲ್ಸ್ ಆಫ್ ಎಕಾಲಜಿಗಳಲ್ಲಿ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಥವಾ ಇವುಗಳನ್ನ ಲಾಸ್ಟ್ ಎಕ್ಸಾಮ್ದಾಗ ಏನ್ ಕೇಳಿದಪ್ಪ ಅಂತಂದ್ರ ಇವುಗಳನ್ನ ಅಸೆಂಡಿಂಗ್ ಆರ್ಡರ್ ಬರಿ ಅಂತ ಕೇಳಿದ್ದ. ಅಂದ್ರ ಕೆಳಗಿಂದ ಮ್ಯಾಗ್ ಬರಿ ಅಂತ ಕೇಳಿದ್ದ. ಯಾವ್ದ ಲಾಸ್ಟ್ ಈ ಎಕ್ಸಾಮ್ದಾಗ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕಮ್ಯುನಿಟಿ ರೀ. ಕಮ್ಯುನಿಟಿ ಅಂತಂದ್ರೆ ಏನ? ಸಮುದಾಯ. ಕಮ್ಯುನಿಟಿ ಅಂತಂದ್ರೆ ಏನ್ರಿ? ಸಮುದಾಯ. ಹಿಂಗಂದ್ರ ಏನಪ್ಪಾ? ಹಿಂಗಂದ್ರ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಒಂದು ನಿರ್ದಿಷ್ಟ ಜಾಗದಲ್ಲಿ ಹುಲಿನೋ, ಇಲ್ಲಿ ಜಿಂಕೆನೋ ಅದಾವ್ರಿ, ಇಲ್ಲಿ ಹುಲಿ, ನರಿ ಎಲ್ಲ ಅದಾವು. ಆಮೇಲೆ ಇಲ್ಲಿ ಪಕ್ಷಿಗಳು ಅದಾವು. ಆಮೇಲೆ ಇಲ್ಲೇ ಅಳಿಲ್ಗಳು ಅದಾವು. ಎಲ್ಲಾ ಪ್ರಾಣಿಗಳು ಇರ್ತಾವಲ್ರಿ. ಈ ಎಲ್ಲಾ ಪ್ರಾಣಿಗಳನ್ನ ಏನಂತ ಕರೀತಾರೋ? ಕಮ್ಯುನಿಟಿ ಅಂತ ಕರೀತಾರೆ. ಇವುಗಳನ್ನ ಎಲ್ಲವನ್ನು ಒಳಗೊಂಡಿರ್ಬೇಕ್ರಿ ಇದು. ಆದ್ರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಈ ಕಮ್ಯುನಿಟಿ ಒಳಗ ಕೇವಲ ಜೀವಂತ ಪ್ರಾಣಿಗಳನ್ನ ಅಷ್ಟ ಕನ್ಸಿಡರ್ ಮಾಡ್ಬೇಕು. ಇದ್ರೊಳಗ ಬರೀ ಕೇವಲ ಬಯೋಟಿಕ್ ಅಷ್ಟ. ಜೀವಂತ ಅಂದ್ರೆ ಏನ್ರಿ? ಬಯೋಟಿಕ್. ಬಯೋಟಿಕ್ ಅಷ್ಟ ಏನ್ ಮಾಡ್ಬೇಕು? ಕನ್ಸಿಡರ್ ಮಾಡ್ಬೇಕು. ಎದ್ರೊಳಗ? ಕಮ್ಯುನಿಟಿ ಒಳಗ. ಅರ್ಥ ಆಯ್ತು? ಇಲ್ಲಿ ಏನ್ ಕನ್ಸಿಡರ್, ಹಂಗಾರ ಯಾವನ್ಗಳನ್ನ ಕನ್ಸಿಡರ್ ಮಾಡ್ಬಾರ್ದಪ್ಪ ಅಂತಂದ್ರ ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ನೀರ, ಇವುಗಳನ್ನ ಕನ್ಸಿಡರ್ ಮಾಡ್ಲಂಗ ಎದ್ರೊಳಗ? ಕಮ್ಯುನಿಟಿ ಒಳಗ. ಮತ್ತ ಇಲ್ಲಿ ಗಿಡಗಳನ್ನ ಕನ್ಸಿಡರ್ ಮಾಡ್ಬೋದು ಇಲ್ಲೋ? ಗಿಡಗಳನ್ನ ಕನ್ಸಿಡರ್ ಮಾಡ್ಬೋದು, ಯಾಕಂತಂದ್ರೆ ಅದು ಜೀವಂತ ಐತಿ. ಇಲ್ಲಿ ನಿರ್ಜೀವಿಗಳನ್ನ ಬಿಟ್ಟು ಉಳ್ಕಿದೆಲ್ಲಾನು ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತಾರ. ಎದ್ರೊಳಗ? ಕಮ್ಯುನಿಟಿ ಒಳಗ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಎಕೋಸಿಸ್ಟಮ್. ನೆಕ್ಸ್ಟ್ ಯಾವ್ದ್ರಿ? ಎಕೋಸಿಸ್ಟಮ್. ಇದಕ್ಕೆ ಕನ್ನಡದಾಗೂ ನೀವು ಎಲ್ಲ ಇಂಗ್ಲಿಷ್ ನೆನಪಿಟ್ಟು ಟ್ರೈ ಮಾಡ್ರಿ, ಯಾಕಂತಂದ್ರ ಈಸಿಯಾಗಿ ನೆನಪು ಉಳಿತೈತಿ. ಒಂದೆರಡು ಸಲ ಪ್ರಾಬ್ಲಮ್ ಆಗ್ಬೋದು, ಆದ್ರೆ ಏನಾಗ್ಬೋದು ನೆಕ್ಸ್ಟ್ ನೀವು ಕ್ವಶನ್ ಸಾಲ್ವ್ ಮಾಡೋ ಈಸಿ ಆಗುತ್ತೆ. ನೋಡ್ರಿ, ಇದಕ್ಕೂ ಪರಿಸರ ವ್ಯವಸ್ಥೆ ಅಂತಾರೆ, ಎಕಾಲಜಿಗೂ ಪರಿಸರ ವ್ಯವಸ್ಥೆ ಅಂತಾರೆ ಕನ್ನಡದಾಗ. ಹಿಂಗಾಗಿ ಏನಪ್ಪಾ ಅಂತಂದ್ರೆ ನೀವು ಇಂಗ್ಲಿಷ್ ನೆನಪಿಟ್ಟು ಟ್ರೈ ಮಾಡ್ರಿ. ಆರ್ಗ್ಯಾನಿಸಮ್ ಅಂದ್ರಿ ಸಂದ್, ಈ ಲೆವೆಲ್ಸ್ ಒಳಗ ಸಾಂದ್ ಯಾವ್ದ್ರಿ? ಆರ್ಗ್ಯಾನಿಸಮ್. ನೆಕ್ಸ್ಟ್ ಪಾಪ್ಯುಲೇಷನ್. ಆರ್ಗ್ಯಾನಿಸಮ್ದಾಗ ಯಾವ ತಗೊಂಡಿರ್ತೇವಲ್ಲ ಅದ ಸೇಮ್ ಜಾತಿವನ್ನ ಇದ್ದಪ್ಪ ಅಂತಂದ್ರೆ ಪಾಪ್ಯುಲೇಷನ್. ಕಮ್ಯುನಿಟಿ ಅಂತಂದ್ರೆ ಏನ್ರಿ? ಇಲ್ಲಿರುವಂತಹ ಪ್ರಾಣಿಗಳಾಗಿರ್ಬೋದು ಮತ್ತೆ ಎಕ್ಸ್ಟ್ರಾ ಯಾವ್ಯಾವ ಒಟ್ಟು ಜೀವಂತ ಪ್ರಾಣಿಗಳು ಯಾವ್ಯಾವ ಇರ್ತಾವಲ್ಲ ಅವನ್ನೆಲ್ಲಾನು ಕನ್ಸಿಡರ್ ಮಾಡಿದ್ರೆ ಕಮ್ಯುನಿಟಿ. ಎಕೋಸಿಸ್ಟಮ್ ಇಲ್ಲಿ ಏನ್ ಬಿಟ್ಟಿದ್ದು ನಾವ?
ಬಯೋಟಿಕ್ ಇದು ಅಬಯೋಟಿಕ್ ಬಿಟ್ಟಿದ್ದು ಅಂದ್ರೆ ನಿರ್ಜೀವಿಗಳನ್ನ ಬಿಟ್ಟಿದ್ದು. ಅಂದ್ರೆ ನಿರ್ಜೀವಿಗಳು ಅಂದ್ರೆ ಯಾವ, ಗಾಳಿ, ಬೆಳಕು, ನೀರು ಇವುಗಳನ್ನೆಲ್ಲ ಬಿಟ್ಟಿದ್ದು. ಆದ್ರೆ ಇಲ್ಲಿ ಹಂಗಲ್ಲ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕಮ್ಯುನಿಟಿ ಪ್ಲಸ್ ಅಬಯೋಟಿಕ್. ಅಂದ್ರ ಕಮ್ಯುನಿಟಿ ಅಂತಂದ್ರೆ ಏನ್ರಿ, ಜೀವಂತ ಜೀವಿಗಳನ್ನೆಲ್ಲಾನು ಕನ್ಸಿಡರ್ ಮಾಡಿದ, ಮತ್ತೆ ಅದ್ರ ಜೊತೆ ಅವನು ಕನ್ಸಿಡರ್ ಮಾಡ್ಬೇಕು ಅಬಯೋಟಿಕ್ ಅಂದ್ರೆ ನೀರು, ಗಾಳಿ, ಬೆಳಕು ಇವುಗಳನ್ನೆಲ್ಲಾ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ. ಅವುಗಳನ್ನ ಅಷ್ಟು ಕೂಡಿ ಏನಂತ ಕರೀತಾರೋ ಎಕೋಸಿಸ್ಟಮ್ ಅಂತ ಕರೀತಾರೆ. ಎಕೋಸಿಸ್ಟಮ್ ಅಂತ ಕರೀತಾರೆ. ಅರ್ಥ ಆತ್ರಿ? ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್ ಹಿಂಗೆ 2-3 ಸಲ ನೆನಪು ಮಾಡ್ಕೊಂಡ್ರೆ ಬರ್ತದೆ ನಮ್ಗೆ ಈಸಿಯಾಗಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಯೋಮ್. ಇದು ಕನ್ನಡದಾಗೂ ಬಯೋಮ್ ಅಂತ ಕರೀತಾರೆ. ನಾವು ಲಾಸ್ಟ್ ಕ್ವಶನ್ ಪೇಪರ್ದಾಗೂ ಹಿಂಗ ಕೊಟ್ಟಿದ್ದ, ಆರ್ಗ್ಯಾನಿಸಮ್ ಅಂತ ಕೊಟ್ಟಿದ್ದ, ಪಾಪ್ಯುಲೇಷನ್ ಅಂತ ಕೊಟ್ಟಿದ್ದ, ಕಮ್ಯುನಿಟಿ ಕೊಟ್ಟಿದ್ದ, ಎಕೋಸಿಸ್ಟಮ್ ಅಂತ ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡಿದ್ದ ಅಷ್ಟು ಕರೆಕ್ಟ್ ಆಗಿರ್ಕಿಲ್ಲ ನೋಡ್ರಿ. ಬಯೋಮ್ ಅಂತಂದ್ರೆ ಏನಪ್ಪಾ ಅಂದ್ರ ಒಂದೇ ರೀತಿಯಾದಂತ ಹವಾಮಾನ, ಮಳೆ ಮತ್ತು ಮಣ್ಣನ್ನು ಹೊಂದಿರುವಂತ ಭೂಮಿಯ ಒಂದು ಬೃಹತ್ ಪ್ರದೇಶ. ಅಂದ್ರ ಒಂದು ಭೂಮಿಯ ಒಂದು ದೊಡ್ಡ ಪ್ರದೇಶ ರೀ. ಆ ಪ್ರದೇಶ ಒಳಗೆ ಹೆಂಗಿರ್ಬೇಕಪ್ಪ ಅಂತಂದ್ರ ಒಂದೇ ರೀತಿಯಾದಂತ ಹವಾಮಾನ ಇರಬೇಕು, ಪ್ಲಸ್ ಅಲ್ಲಿ ಒಂದೇ ರೀತಿಯಾದಂತ ಮಳೆ ಹೊಂದಿರಬೇಕು, ಪ್ಲಸ್ ಒಂದೇ ರೀತಿಯಾದಂತ ಮಣ್ಣನ್ನು ಹೊಂದಿರಬೇಕು. ಇವು ನೋಡ್ರಿ ಎಕಾಲಜಿ ಒಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಒಳಗೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರ ಎಕ್ಸಾಂಪಲ್ ರೀ. ನಿಮಗೆ ಎಕ್ಸಾಂಪಲ್ ತಗೊಂಡ್ರೆ ಅಷ್ಟೇ ಏನಕ್ಕಪ್ಪ ಅಂದ್ರೆ ಇವೆಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಕಾವ್, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಈಗ ನೋಡ್ರಿ ಬಯೋಮ್ ಅಂತಂದ್ರೆ ಒಂದೇ ರೀತಿಯಾದ ಹವಾಮಾನ ಇರಬೇಕು, ಮಳೆ ಇರಬೇಕು, ಮಣ್ಣು ಇರಬೇಕು. ನಿಮಗೆ ಜಲ್ದಿ ಫ್ಲಾಶ್ ಆಗಲ್ಲ. ನೀವು ಎಕ್ಸಾಂಪಲ್ ಹೆಂಗಂತಂದ್ರೆ ಈಗ ನೋಡ್ರಿ ಮರುಭೂಮಿ ಅಂತ ತಗೊಂಡ್ರೆ ಅಂತ ತಿಳ್ಕೊರಿ, ಮರುಭೂಮಿ ಅಥವಾ ಡೆಸರ್ಟ್ ಅಂತ ಕರೀತಾರ. ಈ ಮರುಭೂಮಿಯೊಳಗ ಹವಾಮಾನ ಒಂದೇ ರೀತಿ ಇರತ್ರಿ, ಮಳೆ ಒಂದೇ ರೀತಿ ಇರತ್ತಿ, ಮಣ್ಣು ಒಂದೇ ರೀತಿ ಇರತ್ತಿ. ಸೊ ಈ ಮರುಭೂಮಿಗೆ ಏನಂತ ಕರೀತಾರ, ಒಂದು ಬಯೋಮ್ ಅಂತ ಕರೀತಾರ. ಅರ್ಥ ಆತ್ರಿ? ಬಯೋಮ್ ಅಂತ ಕರೀತಾರ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರ ರೇನ್ ಫಾರೆಸ್ಟ್. ರೇನ್ ಫಾರೆಸ್ಟ್ ಅಂದ್ರ ಮಳೆ ಕಾಡುಗಳು. ಇದು ಒಂದು ಬಯೋಮ್ ಆಗುತ್ತ. ಆ ಮಳೆ ಕಾಡುಗಳೊಳಗೆ ಏನಿರತ್ರಿ, ಹವಾಮಾನ ಒಂದೇ ರೀತಿಯಾಗಿರತಿ, ಮಳೆ ಒಂದೇ ರೀತಿಯಾಗಿರತಿ, ಮಣ್ಣು ಒಂದೇ ರೀತಿಯಾಗಿರತಿ. ಇದಕ್ಕೆ ಏನಂತ ಕರೀತಾರಿ, ಬಯೋಮ್ ಅಂತಂದ್ರ ಇದು ಭೂಮಿಯ ಒಂದು ಅತಿ ದೊಡ್ಡ ಭಾಗ. ಅರ್ಥ ಆತ್ರಿ? ಅಲ್ಲಿರುವಂತ ಪ್ರಾಣಿಗಳನ್ನು ಕನ್ಸಿಡರ್ ಮಾಡ್ಬೇಕು. ಮತ್ತ ಈಗ ನೋಡ್ರಿ ಆರ್ಗ್ಯಾನಿಸಮ್ ಅಥವಾ ಇಂಡಿವಿಜುವಲ್ ಕನ್ಸಿಡರ್ ಆದ್ಮೇಲೆ ಪಾಪ್ಯುಲೇಷನ್ ಬರ್ತಾವಲ್ಲ, ಈ ಪ್ರಾಣಿನ ಕನ್ಸಿಡರ್ ಮಾಡಬೇಕ. ಕಮ್ಯುನಿಟಿ ಒಳಗ ಪಾಪ್ಯುಲೇಷನ್ ಇರ್ತತಿ, ಪ್ಲಸ್ ಉಳಿಕಿದ ಪ್ರಾಣಿಗಳು ಇರ್ತಾವ. ಅದೇ ರೀತಿ ಎಕೋಸಿಸ್ಟಮ್ ಒಳಗ ಕಮ್ಯುನಿಟಿನೂ ಇರ್ತತಿ, ಮತ್ ನಿರ್ಜೀವಿ ವಸ್ತುಗಳು ಇರ್ತಾವ. ಅದೇ ರೀತಿ ಬಯೋಮ್ ಒಳಗ ಎಕೋಸಿಸ್ಟಮ್ ಇರ್ತತಿ, ಒಂದೇ ರೀತಿಯಾದಂತಹ ಹವಾಮಾನ, ಮಳೆ ಮತ್ತು ಮಣ್ಣನ್ನು ಹೊಂದಿರ್ತಾವ. ಅದೇ ರೀತಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರ ಬಯೋಸ್ಪಿಯರ್. ಇದು ಲಾಸ್ಟ್. ಇದು ಬಯೋಸ್ಪಿಯರ್, ಇದು ಅತ್ಯಂತ ದೊಡ್ಡ ಭಾಗ. ಎದ್ರೊಳಗ ಈ ಎಕಾಲಜಿ ಲೆವೆಲ್ಸ್ ಒಳಗ ಅತ್ಯಂತ ದೊಡ್ಡ ಭಾಗ ಯಾವ್ದ್ರಿ, ಬಯೋಸ್ಪಿಯರ್. ಜೀವಗಳು ಅಂತ ಕರೀತಾರೆ ಕನ್ನಡದಾಗ, ಜೀವಗಳು ಅಂತ ಕರೀತಾರೆ. ಆಮೇಲೆ ಅತ್ಯಂತ ದೊಡ್ಡ ಭಾಗ ಮತ್ತು ಕೊನೆಯ ಹಂತ ಇದು. ಬದುಕಲು ಸಾಧ್ಯವಿರುವಂತ ಇಡೀ ಭೂಮಿಯನ್ನ ನೋಡ್ರಿ, ಬದುಕಲು ಸಾಧ್ಯವಿರುವಂತ ಭೂಮಿಯ ಎಲ್ಲಾ ಭಾಗವನ್ನ ಏನ್ ಕರೀತಾರ್ರಿ, ಬಯೋಸ್ಪಿಯರ್ ಅಂತ ಕರೀತಾರ. ಇಲ್ಲಿ ಒಂದೇ ರೀತಿಯಾದ ಹವಾಮಾನ ಇರ್ಲಿ, ಬೇಕಾದಿರ್ಲಿ, ಆದ್ರ ಬದುಕಾಕ್ ಭೂಮಿಯೊಳಗೆ ಯಾವ್ಯಾವ ಜಾಗ ಐತ್ಲಾ ಆ ಜಾಗವನ್ನ ಎಲ್ಲಾ ಕೂಡಿಸಿ ಏನ್ ಕರೀತಾರ್ರಿ, ಬಯೋಸ್ಪಿಯರ್ ಅಂತ ಕರೀತಾರ. ನೋಡ್ರಿ ಅರ್ಥ ಆತ್ರಿ? ನಿಮ್ಗೆ ಹೆಂಗ್ ಕೊಡ್ತಾನಪ್ಪ ಅಂತಂದ್ರೆ ಎಕ್ಸಾಮ್ದಾಗ ಇವುಗಳನ್ನ ಅಸೆಂಡಿಂಗ್ ಆರ್ಡರ್ ಹೊಂದಿಸಿ ಬರೀ ಅಂತ ಕೇಳ್ತಾನ. ನೆನಪಿಟ್ಟುಕೋರಿ, ಅಸೆಂಡಿಂಗ್ ಅಂತಂದ್ರ ಅಸೆಂಡಿಂಗ್ ಅಂತಂದ್ರ ಏರಿಕೆ ಕ್ರಮ. ಇವನ್ನೆಲ್ಲ ಇಂಗ್ಲಿಷ್ ಒಳಗೆ ನೆನಪಿಟ್ಕೋಬೇಕು. ಡಿಸೆಂಡಿಂಗ್ ಅಂತಂದ್ರ ಇಳಿಕೆ ಕ್ರಮ. ಏರಿಕೆ ಅಂತಂದ್ರ ಚಿಕ್ಕದಿಂದ ದೊಡ್ಡದೋಗುದು, ಡಿಸೆಂಡಿಂಗ್ ಅಂತಂದ್ರ ದೊಡ್ಡದಿಂದ ಚಿಕ್ಕ ಬರೋದು. ಆ ಕ್ವಶನ್ದಾಗ ಎದನ್ನ ಕೇಳ್ಯಾನ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೇಕು. ಅಸೆಂಡಿಂಗ್ ಅಂತ ಕೇಳ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋಮ್, ಬಯೋಸ್ಪಿಯರ್ ರಿಸರ್ವ್. ಅದೇ ಅಕಸ್ಮಾತ್ ಡಿಸೆಂಡಿಂಗ್ ಅಂತ ಕೇಳ ಬಯೋಸ್ಪಿಯರ್, ಬಯೋಮ್, ಎಕೋಸಿಸ್ಟಮ್, ಕಮ್ಯುನಿಟಿ, ಪಾಪ್ಯುಲೇಷನ್, ಆರ್ಗ್ಯಾನಿಸಮ್. ಆಮೇಲೆ ಮತ್ತೆ ಯಾವ ಕ್ವಶನ್ ರೈಸ್ ಮಾಡ್ಬೋದಪ್ಪ ಅಂತಂದ್ರ ಕಮ್ಯುನಿಟಿ ಒಳಗೆ ಬಯೋಟಿಕ್ ಇರ್ತತೋ ಇಲ್ಲೋ, ಸಾರಿ ಯಾವ ಬಯೋಟಿಕ್ ಅಂತಂದ್ರೆ ನಿರ್ಜೀವ ಇರತ್ತೋ ಇಲ್ಲೋ, ನಿರ್ಜೀವ ಇರಂಗಿಲ್ಲ ಕಮ್ಯುನಿಟಿ ಒಳಗೆ. ಆಮೇಲೆ ಎಕೋಸಿಸ್ಟಮ್ ಒಳಗೆ ನಿರ್ಜೀವ ಇರ್ತತೋ ಇಲ್ಲೋ, ನಿರ್ಜೀವನ ಇರ್ತತಿ, ಸಜೀವನ ಇರ್ತತಿ. ಅಂದ್ರ ಬಯೋಟಿಕ್ ಇರ್ತತಿ, ಅಬಯೋಟಿಕ್ ಇರ್ತತಿ. ಆಮೇಲೆ ಇದ್ರೊಳಗೆ ಅತ್ಯಂತ ಚಿಕ್ಕ ಹಂತ ಯಾವ್ದಂತ ಕೇಳ್ಬೋದು, ಆರ್ಗ್ಯಾನಿಸಮ್. ಅತ್ಯಂತ ದೊಡ್ಡ ಹಂತ ಯಾವ್ದಂತ ಕೇಳ್ಬೋದು, ಬಯೋಸ್ಪಿಯರ್ ರಿಸರ್ವ್ ಅಂತ ಕೇಳ್ಬೋದು. ಹಿಂಗೆಲ್ಲ ಬೇಕಾದಂಗೆ ಏನ್ ಮಾಡ್ಬೋದು ಅಂದ್ರೆ ಕ್ವಶನ್ ಅವ ಫಾರ್ಮೇಶನ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ
ಇದ್ರೊಳಗೆ ಏನಂತಂದ್ರ ಒಂದಷ್ಟು ಕಾನ್ಸೆಪ್ಟ್ ಬರ್ತಾವ್ರಿ. ಇನ್ನೊಂದ್ ಸ್ವಲ್ಪ ಡೀಪ್ ಅಂತಂದ್ರ ಪಾಪ್ಯುಲೇಷನ್ ಒಳಗೆ ಒಂದಷ್ಟು ಕಾನ್ಸೆಪ್ಟ್ ಬರ್ತಾವು, ಕಮ್ಯುನಿಟಿ ಒಳಗೆ ಒಂದಷ್ಟು ಕಾನ್ಸೆಪ್ಟ್ ಬರ್ತಾವ, ಆಮೇಲೆ ಎಕೋಸಿಸ್ಟಮ್ದಾಗ ಬರ್ತಾವ. ನೋಡ್ರಿ ಪಾಪ್ಯುಲೇಷನ್ ಏನ್ ಕಾನ್ಸೆಪ್ಟ್ ಅಂತ ಇಂಡಿವಿಜುವಲ್ ಅಂತ ಏನ್ ಕಾನ್ಸೆಪ್ಟ್ ಬರಂಗಿಲ್ಲ. ಅದೊಂದು ಸಿಂಗಲ್ ಪ್ರಾಣಿ ಅಂತ ತಿಳ್ಕೊರೆ, ಅದಕ್ಕೆ ಏನಂತ ಕರೀತಾರೋ ಇಂಡಿವಿಜುವಲ್ ಅಥವಾ ಆರ್ಗಾನಿಸಮ್ ಅಂತ ಕರೀತಾರ. ಈ ಪಾಪ್ಯುಲೇಷನ್ ಒಳಗೆ ಏನ್ ಬರುತ್ತಪ್ಪ ಕಾನ್ಸೆಪ್ಟ್ ಅಂತಂದ್ರ ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನುವಂತ ಕಾನ್ಸೆಪ್ಟ್ ಬರುತ್ತೆ. ಅವ್ರು ಹಿಂಗ ಕ್ವಶನ್ ರೈಸ್ ಮಾಡಿಬಿಡ್ತಾರ, ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಏನು ಅಂತ ಹೇಳಿ. ಒಟ್ಟು ಸ್ಟೇಟ್ಮೆಂಟ್ 4 ಸ್ಟೇಟ್ಮೆಂಟ್ ಕೊಟ್ರ ಅಂತಂದ್ರೆ ಅವ್ ಏನಾಗಲ್ಲಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಗೊತ್ತಿದ್ದು ಅಂದ್ರೆ ಅಷ್ಟ ನಿಮಗೆ ಏನ್ ಮಾಡ್ಬೋದು ಅಂದ್ರೆ ಕ್ವಶನ್ ಸಾಲ್ವ್ ಮಾಡಕ್ ಬರ್ತೈತಿ. ನೋಡ್ರಿ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರ ಒಂದು ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದ ಪ್ರದೇಶ ಐತೆ ಅಂತ ತಿಳ್ಕೊರಿ. ಈ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎಷ್ಟು ಜೀವಿಗಳು ವಾಸ ಅದಾವು, ಅವು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವ ಬೇಕಾದಾಗಿರ್ಬೋದು, ಎಷ್ಟು ಜೀವಿಗಳು ವಾಸ ಅದಾವ ಅನ್ನೋದು ಏನಂತ ಕರಿತಾರ್ರಿ ಪಾಪ್ಯುಲೇಷನ್ ಡೆನ್ಸಿಟಿ. ಸಾರಿ, ಪಾಪ್ಯುಲೇಷನ್ ಅಂದ್ರೆ ಏನಂದಿದ್ದ ನಿಮಗ ಒಂದೇ ರೀತಿಯಾದಂತ ಸ್ಪೀಸಿಸ್ ಗಳನ್ನ ಹೊಂದಿರಬೇಕು. ಒಂದೇ ರೀತಿಯ ಸ್ಪೀಸಿಸ್ ಅಂದ್ರೆ ಏನ್ರಿ, ಹುಲಿ ಅಂತ ಹೇಳಿ ತಗೊಂಡ್ರ ಹುಲಿಗಳ ಗುಂಪು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅದೇ ರೀತಿ ಜಿಂಕೆ ಅಂತ ಹೇಳಿ ತಗೊಂಡ್ರ ಜಿಂಕೆಗಳ ಗುಂಪು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಪಾಪ್ಯುಲೇಷನ್ ಒಳಗೆ ಬೇರೆ ಬೇರೆ ಸ್ಪೀಸಿಸ್ ಬರಂಗಿಲ್ಲ, ಬೇರೆ ಬೇರೆ ಪ್ರಾಣಿಗಳು ಬರಂಗಿಲ್ಲ. ಪಾಪ್ಯುಲೇಷನ್ ಒಳಗೆ ಒಂದ ಪ್ರಾಣಿ ಬರ್ತಾವ. ಉದಾಹರಣೆ ಅಂತಂದ್ರ ಹುಲಿ ಅಂತ ಹೇಳಿ ತಗೊಂಡ್ರ ಹುಲಿಗಳ ಗುಂಪು. ಈಗ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ನೋಡತಾವ ಅಂದ್ರೆ ಇಲ್ಲಿ ಪಾಪ್ಯುಲೇಷನ್ ಅನ್ನೋದು ವರ್ಡ್ ಐತ್ಲೋರೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ನೋಡತಾವ ಅಂತಂದ್ರ ಒಂದು ನಿರ್ದಿಷ್ಟ ಜಾಗದಲ್ಲಿ ಸರಾಸರಿ ಎಷ್ಟು ಜೀವಿಗಳು, ಈ ಜೀವಿಗಳು ಅನ್ನುವಾಗ ಬೇರೆ ಬೇರೆ ಜೀವಿಗಳು ಕನ್ಸಿಡರ್ ಮಾಡ್ತೀರೇನ್ರಿ, ಮಾಡಬಾರ್ದು. ಯಾಕಂದ್ರ ಪಾಪ್ಯುಲೇಷನ್ ಬಗ್ಗೆ ನೋಡತ್ತಾವ ನಾವು. ಪಾಪ್ಯುಲೇಷನ್ ಒಳಗೆ ಏನಿರ್ತಾವ ಒಂದೇ ರೀತಿಯಾದಂತ ಜೀವಿಗಳು ಇರ್ತಾವ. ಇಲ್ಲಿ ಐತ್ ನೋಡ್ರಿ, ಇಲ್ಲಿ ಏನೈತಪ್ಪ ಅಂದ್ರೆ ಪಕ್ಷಿಗಳದಾವ ಅಂತ ಹೇಳಿ ತಿಳ್ಕೊರಿ. ಈ ಪೂರ್ತಿ ಜಗ ತುಂಬಾ ಎಷ್ಟು ಪಕ್ಷಿಗಳದಾವ ಅನ್ನೋದು ಏನಪ್ಪಾ ಅಂದ್ರ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಾರ. ಅರ್ಥ ಆತ್ರಿ? ಈ ಪಾಪ್ಯುಲೇಷನ್ ಡೆನ್ಸಿಟಿ ಒಳಗ 2 ವಿಧ ಬರ್ತಾವ. ಒಂದೇನಪ್ಪಾ ಅಂತಂದ್ರ ಕ್ರೂಡ್ ಸಾಂದ್ರತೆ ಅಥವಾ ಕ್ರೂಡ್ ಡೆನ್ಸಿಟಿ ಅಂತ ಕರೀತಾರ. ಎರಡನೇದೇನಪ್ಪಾ ಅಂತಂದ್ರ ಎಕಾಲಜಿಕಲ್ ಸಾಂದ್ರತೆ ಅಥವಾ ಎಕಾಲಜಿಕಲ್ ಡೆನ್ಸಿಟಿ. ಕ್ವಶನ್ ಹೆಂಗ್ ರೈಸ್ ಮಾಡಬಹುದಪ್ಪ ಅಂತಂದ್ರ ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕ್ರೂಡ್ ಸಾಂದ್ರತೆ ಎಂದರೇನು, ಕ್ರೂಡ್ ಡೆನ್ಸಿಟಿ ಎಂದರೇನು ಅಂತ ಕೇಳ್ಬಿಡ್ತಾರ ಕ್ವಶನ್. 4 ಸ್ಟೇಟ್ಮೆಂಟ್ ಕೊಟ್ಟಂತಂದ್ರ ಅದು ಕಾನ್ಸೆಪ್ಟ್ ಗೊತ್ತಿರ್ಲಿಕ್ಕಂದ್ರೆ ಏನ್ ಬೇಕಾದ್ಬಿಟ್ರು ಎಲಿಮಿನೇಟ್ ಮಾಡಕ್ಕೂ ಬರಂಗಿಲ್ಲ, ಆನ್ಸರ್ ಆಗಕ್ಕೂ ಬರಂಗಿಲ್ಲ. ನೋಡ್ರಿ, ಕ್ರೂಡ್ ಸಾಂದ್ರತೆ ಅಂತಂತಂದ್ರೆ ಏನಪ್ಪಾ, ಈಗ ಒಂದು ಪ್ರದೇಶ ಇದೆ ಅಂತ ತಿಳ್ಕೊರಿ. ಆ ಪ್ರದೇಶ ಒಳಗ ಕೆಲವೊಂದು ಪ್ರದೇಶ ಏನಿರತ್ತಪ್ಪ ಅಂತಂತಂದ್ರ ಅಲ್ಲಿ ನೋಡ್ರಿ ಕೆಲವೊಂದು ಪ್ರದೇಶದಾಗ ಈಗ ನೋಡ್ರಿ ಉದಾಹರಣೆ ಇಲ್ಲೊಂದು ಪ್ರದೇಶ ಇದೆ ಅಂತ ತಿಳ್ಕೊರಿದ ಅಭಯಾರಣ್ಯ ಅದು. ಇಲ್ಲಿ ಏನಪ್ಪಾ ಅಂದ್ರ ಪಕ್ಷಿಗಳು ವಾಸ ಮಾಡತಾವ. ಪಕ್ಷಿಗಳು ಏನ್ರಿ ಇಲ್ಲೆಲ್ಲ ವಾಸ ಮಾಡತಾವ. ಆಮೇಲೆ ಕೆಲವೊಂದು ಪ್ರದೇಶಗಳಿಗೆ ಪಕ್ಷಿಗಳು ಇರಂಗಿಲ್ರಿ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪಕ್ಷಿಗಳು ಇಲ್ಲ ಅಂತ ತಿಳ್ಕೊರಿ, ಪಕ್ಷಿಗಳು ಇಲ್ಲ ಅಂತ ತಿಳ್ಕೊರಿ. ಆದ್ರ ಉಳ್ಕಿದ ಜಗದಾಗ ಎಲ್ಲಾ ಜಗದಾಗೂ ಪಕ್ಷಿಗಳು ಅದಾವ. ಆದ್ರ ನಾವು ಏನಕ್ಕೆ ಕೇಳತಾವ, ಈಗ ಈ ನಿರ್ದಿಷ್ಟ ಪ್ರದೇಶದ ಕ್ರೂಡ್ ಡೆನ್ಸಿಟಿ ಎಷ್ಟು ಅಂತ ಕೇಳತಾರ ಅಂತ ತಿಳ್ಕೊರಿ. ಕ್ರೂಡ್ ಡೆನ್ಸಿಟಿ ಎಷ್ಟು ಅಂತ ಕೇಳತಾರ ಅಂತ ಹೇಳಿ ತಿಳ್ಕೊರಿ. ಮೊದಲು ಏನಪ್ಪಾ ಅಂದ್ರೆ ಡೆನ್ಸಿಟಿ ಅಂದ್ರೆ ಏನೇನು ತಿಳ್ಕೊಂಡು. ಡೆನ್ಸಿಟಿ ಅಂತಂತಂದ್ರೆ ಏನ್ರಿ, ಅಲ್ಲಿರುವಂತ ಪ್ರಾಣಿಗಳ ಸಂಖ್ಯೆ ಡಿವೈಡೆಡ್ ಬೈ ಏರಿಯಾ. ಎಷ್ಟು ಏರಿಯಾ ಐತಿ, ಹೆಕ್ಟರ್ದಾಗ ಇರ್ಬೋದು ಅಥವಾ ಸ್ಕ್ವೇರ್ ಕಿಲೋಮೀಟರ್ದಾಗ. ಅರ್ಥ ಆತ್ರಿ? ಪ್ರಾಣಿಗಳ ಸಂಖ್ಯೆ ಡಿವೈಡೆಡ್ ಬೈ ಏರಿಯಾ ಅಂದ್ರೆ ಅದಕ್ಕೆ ಏನಂತ ಕರೀತಾರೋ ಡೆನ್ಸಿಟಿ ಅಂತ ಕರೀತಾರ. ಈಗ ನಾವ್ ಏನ್ ನೋಡತ್ತೇವಿ, ಕ್ರೂಡ್ ಡೆನ್ಸಿಟಿ ನೋಡತ್ತೇವಿ. ಈಗ ನೋಡ್ರಿ, ಇದೊಂದ ಪ್ಲೇಸ್ ತಗೊಂಡ ನಾವು, ಈ ಪ್ಲೇಸಿನ ಕ್ರೂಡ್ ಡೆನ್ಸಿಟಿ ಎಷ್ಟು ಅಂತ ಕೇರ್ ಅಂತ ತಿಳ್ಕೊರೋರು. ಈಗ ಇಲ್ಲೇ ಪಕ್ಷಿಗಳು ಎಲ್ಲಾ ಜಗದಾಗೂ ವಾಸದಾವ, ಆದ್ರೆ ಈ ಪ್ಲೇಸ್ ಒಳಗೆ ವಾಸ ಇಲ್ಲ. ಈ ಪ್ಲೇಸ್ ಒಳಗೆ ಪಕ್ಷಿಗಳು ವಾಸವಿಲ್ಲ. ನೋಡ್ರಿ, ಇದು ಟೋಟಲ್ ಏರಿಯಾ 100 ಸ್ಕ್ವೇರ್ ಕಿಲೋಮೀಟರ್ ಐತೆ ಅಂತ ತಿಳ್ಕೊರಿ. ಆಮೇಲೆ ಇಲ್ಲಿ ಎಷ್ಟು ಪ್ರಾಣಿಗಳದಾವಪ್ಪ ಅಂತಂದ್ರ 500 ಅದಾವ ಅಂತ ತಿಳ್ಕೊರಿ. 500 ಪಕ್ಷಿಗಳದಾವ. ಅರ್ಥ ಆತ್ರಿ? ಇದನ್ನ ಟೋಟಲ್ ಹಿಡ್ದ ಮತ್ತೆ ಇಲ್ಲಿ ಏನ್ ವಾಸ ಮಾಡಂಗಿಲ್ಲ ಅಲ್ರಿ, ಅದನ್ನು ಹಿಡ್ದಾವ ನಾವು. ಅದ್ ಹಿಡ್ದ ಎಷ್ಟಾತ್ರಿ, 100 ಸ್ಕ್ವೇರ್ ಕಿಲೋಮೀಟರ್. ಈ 10 ಸ್ಕ್ವೇರ್ ಕಿಲೋಮೀಟರ್ ಒಳಗ ಆ ಪಕ್ಷಿಗಳು ಇರಂಗಿಲ್ಲ, ಒಂದು ಪಕ್ಷಿ ಇರಂಗಿಲ್ಲ ಅಲ್ಲಿ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಏನೂ ವ್ಯವಸ್ಥೆ ಇರಂಗಿಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅವ್ಯಾಕ್ ಹೋಗಿ ಇರ್ತಾರ ಪಕ್ಷಿಗಳು. ಸೊ ಈ ಪಕ್ಷಿಗಳು ಈ 10 ಸ್ಕ್ವೇರ್ ಕಿಲೋಮೀಟರ್ದಾಗ ಇಲ್ಲ ಅಂತ ಹೇಳ್ತಿವ್ರಿ. ಈಗ ನಾವು ಎದನ್ನ ಕನ್ಸಿಡರ್ ಮಾಡತ್ತೇವಿ, ಕ್ರೂಡ್ ಸಾಂದ್ರತೆ ಅಂತ ಕನ್ಸಿಡರ್ ಮಾಡತ್ತೇವಿ. ಸೊ ಪಕ್ಷಿಗಳ ಸಂಖ್ಯೆ ಎಷ್ಟಾತ್ರಿ, 500 ಅದಾವ.
ಇಲ್ಲಿ ಏರಿಯಾ ಏನ್ ತಗೋಬೇಕಪ್ಪ ಅಂತಂದ್ರ ಈ 10 ಸ್ಕ್ವೇರ್ ಕಿಲೋಮೀಟರ್ ಹಿಡಿದು ತಗೋಬೇಕು. ಅಂದ್ರೆ ಟೋಟಲ್ ಏರಿಯಾ ಎಷ್ಟು ತಗೋಬೇಕು? 100 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳಿ ತಗೋಬೇಕು. ಅವಾಗ ಇದನ್ನ ಡಿವೈಡ್ ಮಾಡಿರಪ್ಪ ಅಂತಂದ್ರ 1 ಸ್ಕ್ವೇರ್ ಕಿಲೋಮೀಟರ್ಗೆ 5 ಎಷ್ಟದಾವು? 5 ಪಕ್ಷಿಗಳು ಅದಾವ ಅಂತ ಹೇಳಿ ಅರ್ಥ. ಇದು ಯಾವ್ದಿದ? ನಾವು ಏನ್ ನೋಡತ್ತೇವಪ್ಪ ಅಂತಂದ್ರ ಪಾಪ್ಯುಲೇಷನ್ ನೋಡತ್ತೇವೆ. ನೋಡ್ರಿ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಮಾಡ್ತೇನೆ. ನಾವೇನ್ ನೋಡತ್ತೇವಿ? ಪಾಪ್ಯುಲೇಷನ್ ಡೆನ್ಸಿಟಿ ಬಗ್ಗೆ ನೋಡತ್ತೇವಿ. ಪಾಪ್ಯುಲೇಷನ್ ಡೆನ್ಸಿಟಿ ಮೊದಲು ಏನಪ್ಪಾ ಅಂತಂದ್ರ ಪಾಪ್ಯುಲೇಷನ್ ಅಂದ್ರೆ ಏನೇ ತಿಳ್ಕೊಬೇಕು. ಪಾಪ್ಯುಲೇಷನ್ ಅಂತಂದ್ರೆ ಏನ್ರಿ? ಒಂದೇ ಜಾತಿಯ ಪ್ರಾಣಿಗಳಿರ್ಬೇಕು. ಸೊ ನಾವು ಡೆನ್ಸಿಟಿ ಕಂಡು ಹಿಡಿಯತ್ತವಪ್ಪ ಅಂತಂದ್ರ ಆ ಎಷ್ಟು ಪ್ರಾಣಿಗಳದಾವು ಡಿವೈಡೆಡ್ ಬೈ ಟೋಟಲ್ ಏರಿಯಾ ಎಷ್ಟೈತಿ ಅನ್ನೋದಕ್ಕೆ ಏನಂತ ಕರೀತಾರೋ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಾರ. ಅದ್ರೊಳಗೆ 2 ವಿಧ, ಒಂದು ಕ್ರೂಡ್ ಸಾಂದ್ರತೆ, ಇನ್ನೊಂದು ಎಕಾಲಜಿಕಲ್ ಸಾಂದ್ರತೆ ಅಂತ ಹೇಳಿ. ಕ್ರೂಡ್ ಸಾಂದ್ರತೆ ಅಂತಂದ್ರೆ ಏನಪ್ಪಾ? ಇಲ್ಲೊಂದು ಏರಿಯಾ ಐತೆ ಅಂತ ತಿಳ್ಕೊರಿ. ಇಲ್ಲೆಲ್ಲಾ ಪಕ್ಷಿಗಳು ವಾಸ ಮಾಡತಾವ. ಈ ಏರಿಯಾ ಎಷ್ಟೈತೆ ಅಂತಂದ್ರ 100 ಸ್ಕ್ವೇರ್ ಕಿಲೋಮೀಟರ್ ಐತೆ ಅಂತ ಹೇಳಿ ತಿಳ್ಕೊರಿ. ಇಲ್ಲಿ ಇದೊಂದು ಸ್ವಲ್ಪ ಏರಿಯಾ ಐತ್ರಿ. ಇಲ್ಲಿ ಏನಪ್ಪಾ ಅಂತಂದ್ರ ಆ ಪಕ್ಷಿಗಳು ಇಲ್ಲ, ಇಲ್ಲಿ ಒಂದು ಪಕ್ಷಿಗಳು ಇಲ್ಲ. ಒಂದಾರ ಐತಂದ್ರ ಕನ್ಸಿಡರ್ ಮಾಡ್ಬೋದಾಗಿತ್ತು. ಇಲ್ಲಿ ಒಂದು ಪಕ್ಷಿಗಳೇ ಇಲ್ಲ. ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಐತಿ? 10 ಸ್ಕ್ವೇರ್ ಕಿಲೋಮೀಟರ್ ಐತಿ ಅಂತ ತಿಳ್ಕೊರಿ. ಈ 10ರೊಳಗ ಒಂದು ಪಕ್ಷಿಗಳೇ ಇಲ್ಲ. ಅವಾಗ ನೀವು ಕ್ರೂಡ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತಂದ್ರ ಡೆನ್ಸಿಟಿ ಏನ್ ಸೂತ್ರ ಐತ್ರಿ? ಟೋಟಲ್ ಪ್ರಾಣಿಗಳು ಅಥವಾ ಪಕ್ಷಿಗಳು ಎಷ್ಟು ಪಕ್ಷಿಗಳು ಅದಾವು? ಒಂದ್ 500 ಉದಾಹರಣೆ ತಗೋರಿ. 500 ಪಕ್ಷಿಗಳು ಅದಾವು. ಏರಿಯಾ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರ ಈ 10 ಸ್ಕ್ವೇರ್ ಕಿಲೋಮೀಟರ್ದಾಗ ಅವು ಪಕ್ಷಿಗಳು ವಾಸವಿಲ್ಲ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನ ಕನ್ಸಿಡರ್ ಮಾಡ್ಬೇಕು. ಅಂದ್ರ ಟೋಟಲ್ ಏರಿಯಾ ಎಷ್ಟು ತಗೋಬೇಕು ನೀವು? 100 ಸ್ಕ್ವೇರ್ ಇಂದ ತಗೋಬೇಕು. ಅವಾಗ ಏನಾಕೈತಪ್ಪ? ಡಿವೈಡ್ ಮಾಡಿದಾಗ 5 ಬರತ್ತ ಆನ್ಸರ್. ಇದ್ರ ಅರ್ಥ ಏನ್ರಿ? 5 ಪಕ್ಷಿಗಳಿವೆ ಎಷ್ಟ್ರೊಳಗ? 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 1 ಸ್ಕ್ವೇರ್ ಮೀಟರ್ದಾಗ ಎಷ್ಟಾವು? 5 ಪಕ್ಷಿಗಳದಾವ ಅಂತ ಕನ್ನಡಕ್ಕೆ ಏನ್ ಮಾಡ್ರಿ? ಇದನ್ನ ಕ್ರೂಡ್ ಸಾಂದ್ರತೆಯನ್ನು ಯೂಸ್ ಮಾಡ್ರಿ. ನೆಕ್ಸ್ಟ್ ಇದಕ್ಕೆ ಏನಪ್ಪಾ ಅಂದ್ರೆ ಎಕಾಲಜಿಕಲ್ ಸಾಂದ್ರತೆ ಅಂತ ಕರೀತಾರ. ನೋಡ್ರಿ ಎಕಾಲಜಿಕಲ್ ಸಾಂದ್ರತೆ ಅಂತಂದ್ರೆ ನೋಡ್ರಿ ಇಲ್ಲಿ ಎಷ್ಟದಾವ ಪಕ್ಷಿಗಳು ಅರ್ಥ ಆತ್ರಿ? ಇಲ್ಲದ ಪಕ್ಷಿಗಳದಾವ, ಇಲ್ಲೇನು ಇಲ್ಲ, ಇಲ್ಲಿ ಪಕ್ಷಿಗಳು. ಅದನ್ನ ನಾವು ಏನ್ ತಗೊಂಡಿದ್ದು? 10 ಸ್ಕ್ವೇರ್ ಕಿಲೋಮೀಟರ್ ಅಂತ ತಗೊಂಡಿದ್ದು. ನೋಡ್ರಿ ಡೆನ್ಸಿಟಿ ಅಂತಂದ್ರೆ ಏನೋ ಟೋಟಲ್ ಪಕ್ಷಿಗಳ ಸಂಖ್ಯೆ ಎಷ್ಟ್ರಿ? 500 ಇರ್ತಾವ. ಆದ್ರ ಯಾವ ಪ್ಲೇಸ್ ನಲ್ಲಿ ಒಂದೂ ಇರಂಗಿಲ್ಲಲ್ಲ, ಯಾವ ಪ್ಲೇಸ್ ನಲ್ಲಿ ಒಂದೂ ಇರಂಗಿಲ್ಲಲ್ಲ ಆ ಪ್ಲೇಸನ್ನ ಆ ಏರಿಯಾನ ಕನ್ಸಿಡರ್ ಮಾಡಬಾರ್ದು. ಎಲ್ಲಿ ಕನ್ಸಿಡರ್ ಮಾಡಬಾರ್ದು? ಎಕಾಲಜಿಕಲ್ ಸಾಂದ್ರತೆ ಒಳಗೆ ಏನ್ ಮಾಡ್ಬೇಕ್ರಿ? ಅದನ್ನ ಕನ್ಸಿಡರ್ ಮಾಡಬಾರ್ದು. ಅರ್ಥ ಆತ್ರಿ? ಇಲ್ಲಿ ನೋಡ್ರಿ ಈ 10 ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಯಾರು ಇಲ್ಲ ಪಕ್ಷಿಗಳು. ಅವಾಗ ಏನ್ ಮಾಡ್ಬೇಕು? ಆ 100 ಸ್ಕ್ವೇರ್ ಕಿಲೋಮೀಟರ್ದಾಗ 10 ಸ್ಕ್ವೇರ್ ಕಿಲೋಮೀಟರ್ ತೆಗಿಬೇಕು. ಅವಾಗ ಎಷ್ಟಾಗತ್ರಿ? 90 ಆಗತ್ತ. 9 ಒಂದ್ಲೆ 9, 0 ಹೋತ್ರಿ. 9 9 5 45, 5 ಉಳಿತು 50 ಆತು. 9 5 45 ಅಂದ್ರ 5.5 ಪಕ್ಷಿಗಳದಾವ್ರಿ. ಎಷ್ಟಿದ್ರೊಳಗ? 1 ಸ್ಕ್ವೇರ್ ಕಿಲೋಮೀಟರ್ ಒಳಗ. ಅರ್ಥ ಆತ್ರಿ? ಎಕಾಲಜಿಕಲ್ ಸಾಂದ್ರತೆ ಅಥವಾ ಎಕಾಲಜಿಕಲ್ ಡೆನ್ಸಿಟಿ ಮಾಡುವಾಗ ಏನ್ ಮಾಡ್ಬೇಕು? ಆ ಪೂರ್ತಿ ಜಗದೊಳಗ ಯಾವ ಜಗದಾಗ ಎಷ್ಟು ಜಗದಾಗ ಪಕ್ಷಿಗಳು ಇಲ್ಲಲ್ಲ ಆ ಪ್ಲೇಸ್ ಏರಿಯಾನ ಕಳಿಬೇಕು. ಆ ಏರಿಯಾ ತಗೋವಾಗ ಏನ್ ಮಾಡ್ಬೇಕು? ಕಳಿಬೇಕು. ಆದ್ರ ಕ್ರೂಡ್ ಸಾಂದ್ರತೆ ತಗೋವಾಗ ಏನ್ ಮಾಡ್ಬೇಕು? ಟೋಟಲ್ ಏರಿಯಾನ ತಗೋಬೇಕು. ಅರ್ಥ ಆತ್ರಿ? ಇಲ್ಲಿ ನೋಡ್ರಿ ಪಕ್ಷಿಗಳ ಒಟ್ಟು ಸಾಂದ್ರತೆಯನ್ನು ಇಡೀ ಕಾಡು ಮತ್ತು ಒಣ ವಿಸ್ತೀರ್ಣಕ್ಕೆ ಲೆಕ್ಕ ಹಾಕಲಾಗಿದೆ. ಅದು ಒಣ ಇಸ್ತಂತಂದ್ರು ಅದನ್ನು ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಪಕ್ಷಿಗಳ ಸಾಂದ್ರತೆಯನ್ನು ಕೇವಲ ವಾಸಿಸುವ ಯೋಗ್ಯ ವಲಯಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತಂದ್ರ ಎಲ್ಲಿ ವಾಸಿಸ್ತಾವು ಅಲ್ಲಷ್ಟ ಕನ್ಸಿಡರ್ ಮಾಡೇವ್ ನಾವು. ಅರ್ಥ ಆತ್ರಿ? ಇದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರ ಯಾವಾಗಿದ್ರು ಎಕಾಲಜಿಕಲ್ ಸಾಂದ್ರತೆ ಅರ್ಥ ಮಾಡ್ಕೋರಿ. ಎಕಾಲಜಿಕಲ್ ಸಾಂದ್ರತೆ ಇಲ್ಲಿ ನೋಡ್ರಿ 5.5 ಇತ್ತ, ಇಲ್ಲಿ ಎಷ್ಟಿತ್ತು? 5 ಇತ್ತ. ಎಕಾಲಜಿಕಲ್ ಸಾಂದ್ರತೆ ಯಾವಾಗಿದ್ರು ಕ್ರೂಡ್ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಸ್ಟೇಟ್ಮೆಂಟ್ಗಳು ಹಿಂಗ ಕೊಡ್ತಾರ ಅವ್ರು. ಕ್ರೂಡ್ ಸಾಂದ್ರತೆಗಿಂತ ಎಕಾಲಜಿಕಲ್ ಸಾಂದ್ರತೆ ಹೆಚ್ಚಾಗಿದೆ. ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂತಂದ್ರ ಕ್ವಶನ್ ರೈಸ್ ಆಗೋದಂದ್ರ ಕ್ರೂಡ್ ಸಾಂದ್ರತೆ ಅಂದರೆ ಒಟ್ಟು ಆ ಜಾಗದಲ್ಲಿರುವಂತ ಒಟ್ಟು ಪ್ರಾಣಿಗಳ ಸಂಖ್ಯೆ ಹಾಗೂ ಒಟ್ಟು ಏರಿಯಾವನ್ನು ಭಾಗಿಸಿದಾಗ ಬರುವಂತ ಉತ್ತರವಾಗಿದೆ. ಅದೇ ರೀತಿ ನೆಕ್ಸ್ಟ್ ಎಕಾಲಜಿಕಲ್ ಸಾಂದ್ರತೆ ಅಂದರೆ ಅಲ್ಲಿರುವಂತ ಒಟ್ಟು ಪಕ್ಷಿಗಳ ಸಂಖ್ಯೆ ಮತ್ತು ಒಟ್ಟು ವಿಸ್ತೀರ್ಣವನ್ನು ಭಾಗಿಸಿದಾಗ ಬರುವಂತ ಉತ್ತರವಾಗಿದೆ. ಹಾಗೂ ಕ್ರೂಡ್ ಸಾಂದ್ರತೆ ಎಕಾಲಜಿಕಲ್ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಹೀಗೆ ಕ್ವಶನ್ ಕೊಟ್ಟು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ನ ಎಲಿಮಿನೇಟ್ ಮಾಡ್ಬೋದು.
ಅದಕ್ಕೆ ಏನ್ ಮಾಡ್ಬೇಕ್ರಿ ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. ಒಂದೇ ಇದು ಟಫ್ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಹೊಸ ಸಬ್ಜೆಕ್ಟ್ ಒಳಕಲ್ಲ ಇದೆ, ಒಂದ್ ಸ್ವಲ್ಪ ಟಫ್ ಆಗುತ್ತೆ ಸ್ಟಾರ್ಟಿಂಗ್, ಆಮೇಲೆ ಬರ್ಬರ್ತಾ ನಿಮ್ಗೆ ಈಸಿ ಆಗುತ್ತೆ. ಕ್ರೂಡ್ ಅಂತಂದ್ರೆ ಏನ್ರಿ, ಎಲ್ಲಾ ಏರಿಯಾನು ಕನ್ಸಿಡರ್ ಮಾಡ್ಬೇಕು. ಸಾಂದ್ರತೆ ಅಂದ್ರೆ ಗೊತ್ತಾತ, ಕ್ರೂಡ್ ಅಂತಂದ್ರೆ ಏನ ಎಲ್ಲಾ ಸಾಂದ್ರತೆ. ಎಕಾಲಜಿಕಲ್ ಅಂತಂದ್ರ ಎಲ್ಲಿ ವಾಸ ಮಾಡತಾವಲ್ಲ ಅವು ವಾಸ ಮಾಡುವಂತ ಪ್ಲೇಸ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಉಳ್ಕಿದ ಕಡೆ ಅವ್ ಎಲ್ಲಿ ವಾಸ ಮಾಡಂಗಿಲ್ಲ ಅವುಗಳನ್ನ ತೆಗೆದು ಬಿಡ್ಬೇಕು ನೋಡ್ರಿ. ನೆಕ್ಸ್ಟ್ ಈ ಪಾಪ್ಯುಲೇಷನ್ ಒಳಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಏನಪ್ಪಾ ಅಂತಂದ್ರ ಹರಡುವಿಕೆ. ನಾ ಪಾಪ್ಯುಲೇಷನ್ ಬಗ್ಗೆ ಅಷ್ಟೇ ಹೇಳತ್ತನ್ರಿ, ಈಗ ಉಳ್ಕಿದ್ರ ಬಗ್ಗೆ ಹೇಳತ್ತಿಲ್ಲ. ಪಾಪ್ಯುಲೇಷನ್ ಒಳಗೆ ಏನ್ ಕನ್ಸಿಡರ್ ಮಾಡ್ತಾರು, ಒಂದೇ ರೀತಿಯಾದಂತಹ ಸ್ಪೀಸೀಸ್ ಗಳನ್ನ ಕನ್ಸಿಡರ್ ಮಾಡ್ತಾರ ನೋಡ್ರಿ. ಹರಡುವಿಕೆ ಏನಂತಾರ ಇಂಗ್ಲಿಷ್ ನ ಇದಕ್ಕ, ಡಿಸ್ಪರ್ಷನ್. ಡಿಸ್ಪರ್ಷನ್ ಅಂತ ಕರೀತಾರ. ಇದ್ರೊಳಗೆ ಏನಪ್ಪಾ ಅಂತಂದ್ರ 3 ವಿಧ ರೀ. ಕ್ಲಂಪ್ಡ್ ಡಿಸ್ಪರ್ಷನ್ ನೋಡ್ರಿ, ಪ್ಯಾಚ್ ರೀತಿಯಲ್ಲಿ ಹರಡುವಿಕೆ. ಈಗ ನೋಡ್ರಿ ನಾ ಪಾಪ್ಯುಲೇಷನ್ ಬಗ್ಗೆ ಕನ್ಸಿಡರ್ ಮಾಡತ್ತಂತಂದ್ರ ಒಂದೇ ಜಾತಿಗೆ ಪ್ರಾಣಿಗಳನ್ನ ತಗೋಬೇಕು ನೀವು. ಇಲ್ಲಿ ನೋಡ್ರಿ ಈ ಆನೆಗಳು ಹಿಂಡು ಇಷ್ಟ ಐತ್ಲೋ ಇದು, ಇವು ಹೆಂಗ್ ಹರಡ್ಕೊಂಡವ್ರಿವ, ಒಂದು ಗುಂಪಾಗಿ ಹರಡ್ಕೊಂಡವು, ಇಲ್ಲೂ ಹರಡ್ಕೊಂಡವು ಗುಂಪಾಗೆ, ಇಲ್ಲೂ ಗುಂಪಾಗಿ ಹರಡ್ಕೊಂಡವು. ಈ ಗುಂಪುಗಾರಿಕೆಗೆ ಏನಂತ ಕರೀತಾರ್ರಿ ನೋಡ್ರಿ, ಕ್ಲಂಪ್ ಡಿಸ್ಪರ್ಷನ್ ಅಂತ ಕರೀತಾರ. ಅಥವಾ ಪ್ಯಾಚ್ ರೀತಿಯಲ್ಲಿ ಹರಡುವಿಕೆ. ಇಲ್ಲೊಂದು ಗುಂಪಾತ್ರ ಇದೊಂದು ಪ್ಯಾಚ್ ಆತ, ಇಲ್ಲೊಂದು ಗುಂಪಾತ ಇಲ್ಲೊಂದು ಗುಂಪಾತ, ಹಿಂಗ ಗುಂಪಾಗಿ ಹರಡ್ಕೊ. ಏನ್ ನೋಡ್ರದ ಇಲ್ಲಿ ತೋರ್ಸ್ಯಾರ ನೋಡ್ರದ, ಇಲ್ಲೊಂದು ಗುಂಪ ಇಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಇಲ್ಲೊಂದು ಗುಂಪು, ಹಿಂಗ ಗುಂಪಾಗಿ ವಾಸ ಮಾಡುವಂತಹ ಪ್ರಾಣಿಗಳನ್ನ ಏನ್ ಕರಿತಾರ್ರಿ, ಕ್ಲಂಪ್ಡ್. ಅವ್ರು ಏನ್ ಕೊಡ್ತಾರಪ್ಪ ಅಂದ್ರೆ ನಿಮ್ ಕ್ವಶನ್ ಪೇಪರ್ ಒಳಗ ಕ್ಲಂಪ್ಡ್ ಅಂತ ಹೇಳಿ ಕನ್ನಡದಾಗ ಕೊಡ್ತಾರ. ಕ್ಲಂಪ್ಡ್ ಹರಡುವಿಕೆ ಎಂದರೆ ಅಂತ ಹೇಳಿ ಕೇಳಿದ್ಕೊಳ್ಳಿ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಅಷ್ಟೇ ಗೊತ್ತಾಗತ್ತಂದ್ರ ಹಿಂಡು ಹಿಂಡಾಗಿ ಹರಡುವಿಕೆ ಅಂತಾರ್ರಿ, ಕ್ಲಂಪ್ಡ್ ಅಂತ ಕರೀತಾರ. ಆಮೇಲೆ ಯೂನಿಫಾರ್ಮ್ ಅಂತ ಕರೀತಾರ, ಏಕರೂಪದ ಹರಡುವಿಕೆ. ಏಕರೂಪದ ಹರಡುವಿಕೆ ಅಂತಂದ್ರೆ ಏನ್ರಿ ನೋಡ್ರಿ, ಏಕರೂಪದ ಹರಡುವಿಕೆ ಅಂತಂದ್ರ ಸಪರೇಟ್ ಒಂದೇ ಜಾತಿಗೆ ಸೇರುವಂತ ಪ್ರಾಣಿಗಳು ಸಪರೇಟ್ ಇರ್ತಾವ್ರಿ. ಇಲ್ಲಿ ಉದಾಹರಣೆ ಅಂತಂದ್ರೆ ಏನ್ರಿ ಪೆಂಗ್ವಿನ್ಗಳು ಗೂಡು ಕಟ್ಟುವ ಪ್ರದೇಶ. ಅವು ಏನ್ ಮಾಡ್ತಪ್ಪ ಅಂದ್ರ ಗುಂಪಾಗಿ ಕೂಡಿಕೊಂಡು ಇದನ್ನ ಕಟ್ಟಂಗಿಲ್ರಿ, ಗೂಡು ಕಟ್ಟಂಗಿಲ್ಲ. ಅವು ಸಪರೇಟ್ ಏನ್ ಮಾಡ್ತಪ್ಪ ಅಂದ್ರೆ ಒಂದೊಂದ್ ಪ್ಲೇಸಿಗೆ ಹೋಗಿ ಏನ್ ಮಾಡ್ತಾವ್ರಿ, ಅವ್ ಗೂಡನ್ನ ಕಟ್ತಾವ್ರಿ. ಇದಕ್ಕೆ ಏನಂತಾರು ಯೂನಿಫಾರ್ಮ್ ಅಥವಾ ಏಕರೂಪದ ಹರಡುವಿಕೆ ಅಂತ ಕೇಳ್ತಾರೆ ನೋಡ್ರಿ. ಅವುಗಳ ನಡುವೆ ಏನಿರ್ತಪ್ಪ ಅಂದ್ರ ಪ್ಲೇಸ್ ಬೇರೆನೆ ಇರ್ತತಿ, ಯಾವಾಗಿದ್ರು ಗುಂಪಾಗಿ ಇರಂಗಿಲ್ಲ. ಈಗ ಇನ್ನೊಂದು ಉದಾಹರಣೆ ತಗೋಬೇಕಂತಂದ್ರ ಹುಲಿ ತಗೋರಿ. ಹುಲಿ ತಗೊಂಡ್ರಪ್ಪ ಅಂತಂದ್ರ ಆ ಹುಲಿ ಇದ್ದಲ್ಲೇ ಇನ್ನೊಂದು ಹುಲಿ ಇರಂಗಿಲ್ರಿ. ಯಾಕೆ ಇರಂಗಿಲ್ಲ, ಅಲ್ಲಿ ಅಕಸ್ಮಾತ್ ಯಾವ್ದೋ ಪ್ರಾಣಿಗಳು ಬಂದು ಅಂತಂದ್ರ ಆ ಹುಲಿ ನಡಕ ಜಗಳ ಹಾಕಿರತ್ತೆ. ಅದಕ್ಕೆ ಏನ್ ಮಾಡ್ತಾವ್ರಿ, ಹುಲಿ ಸಪರೇಟ್ ಯಾವಾಗಿದ್ರು ಸಿಂಗಲ್ ಇರ್ತಾವ ನೋಡ್ರ, ಹುಲಿ ಗುಂಪಾಗಿ ಇರಂಗಿಲ್ಲ, ಸಪರೇಟ್ ನೋಡೋದು. ಯೂನಿಫಾರ್ಮ್ ಅಂತಂದ್ರ ಸಪರೇಟ್. ಈ ಏರಿಯಾದಾಗ ಹುಲಿ ಇತ್ತಂತಂದ್ರ ನೆಕ್ಸ್ಟ್ ಈ ಏರಿಯಾದಾಗ ಹುಲಿ ಇರತ್ರಿ. ಆ ಏರಿಯಾದಾಗ ಇರುವಂತ ಎಲ್ಲಾ ಪ್ರಾಣಿಗಳನ್ನ ತಿನ್ನೋದು ಯಾವ್ದ್ರಿ, ಈ ಹುಲಿ ಇರತ್ತೆ. ಇಲ್ಲಿರುವಂತ ಎಲ್ಲಾ ಪ್ರಾಣಿಗಳನ್ನ ತಿನ್ನೋದು ಇಲ್ಲಿ ಇರತ್ತೆ. ಸೊ ಅವಕ್ಕ ನೋಡಕ ಜಗಳ ಬರ್ಬಾರ್ದು ಅಂತೇಳಿ ಏನ್ ಮಾಡ್ಕೊಂಡಿರ್ತಾವ ಅಂದ್ರ ಅವ ಬೇರೆ ಕಡೆ ಸಪರೇಟ್ ಏನ್ ಮಾಡಿರ್ತಾವ ಅಂದ್ರೆ ಹಂಚ್ಕೊಂಡ್ ಹೋಗಿರ್ತಾವ. ಇದಕ್ಕೆ ಏನಂತಾರ್ರಿ, ಯೂನಿಫಾರ್ಮ್ ಅಂತ ಕರೀತಾರ. ಇಲ್ಲಿ ಹುಲಿ ಇತ್ತಂತಂದ್ರ ಇಲ್ಲಿ ಹುಲಿ ಇರತ್ತೆ, ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಹುಲಿ ಇರತ್ತೆ. ಹಂಗ ಈ ಪೆಂಗ್ವಿನ್ಗಳು ಕೊಟ್ಟಾರ ನೋಡ್ರಿ, ಗೂಡು ಕಟ್ಟುವಿಕೆ ಅಂದ್ರ ನಿಯಮಿತ ಅಂತರವನ್ನ ಕಾಪಾಡುತ್ತದೆ. ನೆಕ್ಸ್ಟ್ ರ್ಯಾಂಡಮ್ ಅಂತಂದ್ರೆ ಏನ್ರಿ, ಸಿಕ್ಕಲ್ಲೇ ಎಲ್ಲಿ ಬೇಕಾದಲ್ರಿ ಅದು, ಇಲ್ಲಿ ಇತ್ತಂದ್ರ ಅಲ್ಲಿ ಇರುದು, ಅಲ್ಲಿ ಇತ್ತಂದ್ರ ಇಲ್ಲಿ ಇರುದು. ಇದು ಯಾವಾಗ ಆಕೈತಪ್ಪ ಅಂತಂತಂದ್ರ ಈಗ ನೋಡ್ರಿ, ಇಲ್ಲೇ ಜಿಂಕ್ ಐತೆ, ಆಮೇಲೆ ಇಷ್ಟು ದೂರ ಬಿಟ್ಟು ಇಲ್ಲಿ ಜಿಂಕಿಗಳು ಅದಾವ, ಒಂದಷ್ಟು ಜಿಂಕಿಗಳು. ಅರ್ಥ ಏನ, ಆ ಜಿಂಕೆಗೆ ಬೇಕಾದಂತ ಆಹಾರ ಸಂಪನ್ಮೂಲ ಇಲ್ಲಿಯೂ ಐತಿ ಅಂದಂಗ. ಅರ್ಥ ಆತ್ರಿ, ಅದಕ್ಕೆ ಬೇಕಾದಂತ ಆಹಾರ ಇಲ್ಲಿಯೂ ಐತಿ ಅಂದಂಗ. ಅವುಗಳ ನಡುವೆ ಏನಾಗಲ್ಲಪ್ಪ, ಜಗಳ ಆಗಲ್ಲ. ಇಲ್ಲೂ ಆರಾಮ್ ಜಿಂಕಿಗಳು ವಾಸ ಮಾಡ್ಕೊಂತಿರ್ಬೋದು, ಇಲ್ಲಿ ಜಿಂಕಿಗಳು ವಾಸ ಮಾಡ್ಕೊಂತಿರ್ಬೋದು. ಹಂಗೇನಪ್ಪಾ ಅಂತಂದ್ರ ರ್ಯಾಂಡಮ್ ಅಂತಂದ್ರೆ ಯಾವ್ದ್ರ ಬೇಕಾದಲ್ಲಿ ಹರಡ್ಕೊಂಡಿರೋದು. ಅರ್ಥ ಆತ್ರಿ. ಇಲ್ಲಿ ನೋಡ್ರಿ ಕಾಡು ಹೂಗಳು, ಈಗ ನೋಡ್ರಿ ಗಾಳಿಯಿಂದ ಈಗ ಇಲ್ಲೊಂದ ಹೂವಿನ ಗಿಡ ಐತಿ ಅಂತ ತಿಳ್ಕೊರಿ, ಅಲ್ಲಿರುವಂತ ಬೀಜಗಳು ಏನಕ್ಕಪ್ಪ ಅಂತಂದ್ರ ಗಾಳಿ ತೂರ್ಕೊಂಬಂದ್ ಏನಕ್ಕವ್ರಿ ಇಲ್ಲಿ ಬೀಳ್ತಾವ, ಮತ್ತ ಅಲ್ಲಿ ಗಿಡಗಳು ಬೆಳಿತಾವ. ಅರ್ಥ ಆತ್ರಿ. ಅಂದ್ರ ಇಲ್ಲಿದ್ದು ಇಲ್ಲ ಆತ. ಆದ್ರೆ ಯೂನಿಫಾರ್ಮ್ದಾಗ ಹಂಗಲ್ಲ, ಇಲ್ಲಿತ್ತಂತಂದ್ರ ಒಂದ್ ನಿರ್ದಿಷ್ಟವಾದಂತ ಅಂತರ ಬಿಟ್ಟು ಇರತ್ರಿ. ಅದ ಮತ್ ನಿರ್ದಿಷ್ಟವಾದ ಅಂತರ 1 ಕಿಲೋಮೀಟರ್ ಡಿಸ್ಟೆನ್ಸ್ ಬಿಟ್ಟು ಆ ಹುಲಿ ಇತ್ತಂತ ತಿಳ್ಕೊರಿ, ನೆಕ್ಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಬಿಟ್ಟು ಅಲ್ಲಿ ಹುಲಿ ಇರತ್ತೆ. ಹಿಂಗ ಡಿಸ್ಟೆನ್ಸ್ ಏನ್ ಇರತ್ರಿ, ಸೇಮ್ ಇರತ್ತೆ. ಆದ್ರೆ ಕ್ಲಂಪ್ ಒಳಗ ಗುಂಪಾಗಿರ್ತಾವ, ಆನೆಗಳ ಹಿಂಡು. ಅರ್ಥ ಆತ್ರಿ. ಇವ್ ಏನ್ ಮಾಡ್ಕೊರಪ್ಪ ಅಂತಂದ್ರೆ ನೆನಪಿಟ್ಕೋರಿ, ಇವ್ನ ಹೆಂಗ್ ಬೇಕಾದಂಗ ಕ್ವಶನ್ಗಳು ಕೇಳಬಹುದು ನಿಮಗ. ಇದೇನಪ್ಪಾ ಅಂದ್ರ ಪಾಪ್ಯುಲೇಷನ್ ಒಳಗ ಮುಗಿತಿರೋದು. ಇದೇನತ್ತು ಪಾಪ್ಯುಲೇಷನ್ ಒಳಗ ಕಾನ್ಸೆಪ್ಟ್ ಗಳು ಮುಗಿದು. ಪಾಪ್ಯುಲೇಷನ್ ಕಾನ್ಸೆಪ್ಟ್ ಏನ್ ಬರ್ತಾವ್ರಿ, ಪಾಪ್ಯುಲೇಷನ್ ಡೆನ್ಸಿಟಿ ಅದ್ರೊಳಗೆ 2 ಟೈಪ್, ಕ್ರೂಡ್ ಡೆನ್ಸಿಟಿ,
ಇನ್ನೊಂದು ಯಾವ ಡೆನ್ಸಿಟಿ ಬರುತ್ತೆ, ಎಕಾಲಜಿಕಲ್ ಡೆನ್ಸಿಟಿ ಬರುತ್ತೆ. ರೂಡ್ ಡೆನ್ಸಿಟಿ ಅಂತ ಹೇಳಿ ಬಂತಂತಂದ್ರ ಟೋಟಲ್ ಏರಿಯಾನ ತಗೋಬೇಕು ಡಿವೈಡ್ ಮಾಡುವಾಗ. ಅದನ್ನ ನಿಮಗೆ ಎಕಾಲಜಿಕಲ್ ಡೆನ್ಸಿಟಿ ಅಂತಂದ್ರೆ ಎಲ್ಲಿ ವಾಸ ಮಾಡತ್ತಲ್ಲ ಅಷ್ಟ ಯಾವ್ದು ವಾಸ ಮಾಡಂಗಿಲ್ಲ ಅದನ್ನ ಮೈನಸ್ ಮಾಡಿಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಹರಡುವಿಕೆ ಅಥವಾ ಏನಂತ ಕರೀತಾರೆ, ಅದಕ್ಕೆ ಡಿಸ್ಪರ್ಷನ್ ಅಂತ ಕರೀತಾರೆ. ಅಥವಾ 3 ಟೈಪ್, ಪ್ಯಾಚ್ ರೀತಿಯಲ್ಲಿ ಅಥವಾ ಕ್ಲಂಪ್ಡ್ ಡಿಸ್ಪರ್ಷನ್ ಅಥವಾ ಯೂನಿಫಾರ್ಮ್ ಡಿಸ್ಪರ್ಷನ್ ಅಥವಾ ರ್ಯಾಂಡಮ್ ಡಿಸ್ಪರ್ಷನ್. ಕ್ಲಂಪ್ಡ್ ಬಂತಂತಂದ್ರೆ ಗುಂಪು ಗುಂಪಾಗಿ ಇಲ್ಲಿ ಏನ್ ಆನೆಗಳಿಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳು ಇಲ್ಲಿ ಸಿಕ್ಕಿರ್ತಾವ. ಆಮೇಲೆ ಈ ಗುಂಪುಗಳು ಇಲ್ಲಿ ಸಿಗ್ತಾವ, ಈ ಗುಂಪುಗಳು ಇಲ್ಲಿ ಸಿಗ್ತಾವ, ಅರ್ಥಾತ್ರಿ ಗುಂಪುಗಾರಿಕೆ ಅಂದಂಗಿದ. ಆಮೇಲೆ ಯೂನಿಫಾರ್ಮ್ ಅಂತಂದ್ರೆ ಏನ್ರಿ, ಡಿಸ್ಟೆನ್ಸ್, ಒಂದು ನಿರ್ದಿಷ್ಟವಾದ ಡಿಸ್ಟೆನ್ಸ್ ನಲ್ಲಿ ಏನಿರ್ತಾವಪ್ಪ ಅಂದ್ರೆ ಆ ಪ್ರಾಣಿಗಳು ಹರಡಿಕೊಂಡಿರ್ತಾವ. ರ್ಯಾಂಡಮ್ ಅಂತಂದ್ರೆ ಏನ್ರಿ, ಎಲ್ಲಿ ಬೇಕಾದಲ್ಲ ಹರಡ್ಕೊಂಡಿರ್ತಾವ, ಅವಕ್ಕೆ ಏನ್ ಕರೀತಾರೆ, ರ್ಯಾಂಡಮ್ ಅಂತ ಕರೀತಾರೆ. ಇದು ಪಾಪ್ಯುಲೇಷನ್ ಕಾನ್ಸೆಪ್ಟ್ಗಳು ಮುಗಿದ್ರಿ. ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂದ್ರೆ ಕಮ್ಯುನಿಟಿ. ನಾ ಹೇಳಿದ್ನಿ ನಿಮ್ಗ ಕಮ್ಯುನಿಟಿ ಅಂತಂದ್ರೆ ಏನ ನೋಡ್ರಿ, ಕಮ್ಯುನಿಟಿ ಒಳಗೆ ಯಾರ್ಯಾರು ಬರ್ತಾರ್ರಿ ನೆನಪು ಮಾಡ್ಕೋರಿ. ಪಾಪ್ಯುಲೇಷನ್ ಒಳಗ ಒಂದ ಜಾತಿವು, ಕಮ್ಯುನಿಟಿ ಅಂತಂದ್ರ ಎಲ್ಲ ಜಾತಿಯ ಪ್ರಾಣಿಗಳು ಅಂತಂದ್ರ ಹುಲಿ, ಸಿಂಹ, ಆನೆ, ಆಮೇಲೆ ಗಿಡನೂ ಬರ್ತಾವು. ಇಲ್ಲಿ ಏನ್ ಬರಂಗಿಲ್ಲ, ನಿರ್ಜೀವ ವಸ್ತುಗಳು ಬರುವುದಿಲ್ಲ. ಎಲ್ಲೇ ಕಮ್ಯುನಿಟಿ ಒಳಗೆ ನಿರ್ಜೀವ ವಸ್ತುಗಳು ಬರಂಗಿಲ್ಲ. ಈ ಕಮ್ಯುನಿಟಿ ಒಳಗೆ ಕೆಲವೊಂದು ಕಾನ್ಸೆಪ್ಟ್ ಬರ್ತಾವ್ರಿ. ಇವ್ನ ಎಕ್ಸಾಮ್ದಾಗ ಲಾಸ್ಟ್ ಟೈಮ್ ಕೇಳಿದಾರೆ, KPSC ಎಕ್ಸಾಮ್ದಾಗ ಕೇಳಿದಾರು, ಆಮೇಲೆ KSP ಎಕ್ಸಾಮ್ದಾಗೂ ಡೈರೆಕ್ಟ್ ಕ್ವಶನ್ ಕೇಳಿದಾರೆ ನೋಡ್ರಿ. ಎಕೋಸಿಸ್ಟಮ್ ನೀಚ್ ಅಥವಾ ಎಕಾಲಜಿಕಲ್ ನೀಚ್ ಅಂತ ಕರೀತಾರೆ. ಎಕಾಲಜಿಕಲ್ ನೀಚೆ, NICHE ನೆನ್ಬಿಟ್ಕೋರೆ, ಎಕಾಲಜಿಕಲ್ ನೀಚ್ ಅಂತ ಕರೀತಾರೆ. ಏನ್ಪಾ ಎಕಾಲಜಿಕಲ್ ನೀಚ್ ಅಂತಂದ್ರ ನೋಡ್ರಿ, ಉದಾಹರಣೆ ತಗೋರಿ. ಏನ್ಪಾ ಅಂತಂತಂದ್ರ ಈಗ ಒಂದ್ ಮನಿ ಇದೆ ಅಂತ ತಿಳ್ಕೊರಿ. ಒಂದ್ ಮನಿ ಒಳಗ ಒಂದ್ 10 ಮಂದಿ ಅಣ್ತಂಬ್ರದಾರ, 10 ಮಂದಿ ಅಣ್ತಂಬ್ರದಾರ. ಅವರ ವಾಸಸ್ಥಳ ಏನಾದ್ರಿ, ಅವರ ವಾಸಸ್ಥಳ ಈ ಮನಿನ ಅವ್ರ ವಾಸಸ್ಥಳ. ಒಬ್ಬವ ಏನ್ ಮಾಡ್ತಾನ್ರಿ, ಇಂಜಿನಿಯರ್ ಅದಾನ, ಒಬ್ಬವ ಡಾಕ್ಟರ್ ಅದಾನ, ಒಬ್ಬವ ಮೆಕ್ಯಾನಿಕ್ ಅದಾನ, ಒಬ್ಬವ ಹಂಗ ಬೇರೆ ಬೇರೆ ಕ್ಷೇತ್ರದಾಗ ಅದಾರ. ಇವ್ರೇನ್ ಬೇರೆ ಬೇರೆ ಕ್ಷೇತ್ರದಾಗ ಹೋಗಿ ಕೆಲಸ ಮಾಡ್ತಾರಲ್ರಿ, ಈ ಬೇರೆ ಬೇರೆ ಹೋಗುವಂತ ಕೆಲ್ಸಕ್ಕೆ ಏನಂತ ಕರೀತಾರೋ ಎಕಾಲಜಿಕಲ್ ನೀಚ್ ಅಂತ ಕರೀತಾರ. ನೀಚ್ ಅಂತಂದ್ರೆ ಏನ್ರಿ, ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದರ ಪಾತ್ರ, ಅರ್ಥಾತ್ರಿ ಎಕೋಸಿಸ್ಟಮ್ ಒಳಗ ಪ್ರತಿಯೊಂದರ ಪಾತ್ರ ಬೇರೆ ಬೇರೆ ಇರ್ತೈತಿ. ಇವನ್ ಡಾಕ್ಟರ್ನ ಪಾತ್ರ ಬೇರೆ ಇರ್ತದ್ರಿ, ಆಮೇಲೆ ಇಂಜಿನಿಯರ್ ಪಾತ್ರ ಬೇರೆ ಇರ್ತೈತಿ. ಆದ್ರ ಇವುಗಳ ಹ್ಯಾಬಿಟೇಟ್ ಅಂತಂದ್ರ ವಾಸಿಸುವ ಸ್ಥಳ ಏನಿರ್ತೈತಿ ಒಂದೇ ಇರ್ತೈತಿ. ಅವ್ರ ಹೊಳೆ ಬಂದದ ಮನ್ಯಾಗ ಇರ್ತಾರಲ್ರಿ, ಹಂಗ ಏನಪ್ಪಾ ಅಂತಂದ್ರ ಪ್ರತಿಯೊಂದರದು ಕೆಲಸ ಬೇರೆ ಬೇರೆ ಇರ್ತೈತಿ. ಈ ಬೇರೆ ಬೇರೆ ಕೆಲಸಕ್ಕೆ ಏನಂತ ಕರೀತಾರಿ, ಎಕೋಸಿಸ್ಟಮ್ ನೀಚ್ ಅಂತ ಕರೀತಾರ. ಈಗ ಉದಾಹರಣೆ ನೋಡ್ರಿ, ಈ ಗಿಡ ಐತಿ ಅಂತ ತಿಳ್ಕೊರಿ. ಗಿಡ ಐತಿ, ಈ ಗಿಡದೊಳಗೆ ಏನಿರ್ತಾವಪ್ಪ ಅಂದ್ರ ಬೇರೆ ಬೇರೆ ರೀತಿಯಾದಂತ ಪಕ್ಷಿಗಳು ಇರ್ತಾವ. ಅಂದ್ರ ಈ ಪಕ್ಷಿಗಳ ವಾಸಸ್ಥಾನ ಏನಾತ್ರಿ, ಈ ಗಿಡನಾಥ ನೋಡ್ರಿ, ಗಿಡ ಆತ. ಆಮೇಲೆ ಇಲ್ಲಿ ನೋಡ್ರಿ ಬೇರೆ ಬೇರೆ ಪಕ್ಷಿಗಳು ಯಾವಪ್ಪ ಅಂತಂದ್ರ ಇಲ್ಲಿ ಗಿಳಿ ಐತಿ ಅಂತ ತಿಳ್ಕೊರಿ. ಇದ್ ಏನ್ ಮಾಡ್ತೈತಿ, ಗಿಳಿದ ಏನೈತ್ರಿ ಕೆಲಸ, ಹಣ್ಣನ್ನ ತಿನ್ನುವಂತ ಕೆಲಸ, ಅರ್ಥಾತ್ರಿ. ಆಮೇಲೆ ಇಲ್ಲೊಂದ್ ಪಕ್ಷಿ ಐತ್ರಿ, ಈ ಪಕ್ಷಿ ಏನ್ ಮಾಡ್ತೈತ್ರಿ, ಕೀಟಗಳನ್ನ ತಿಂದೈತಿ, ಕೀಟ ಭಕ್ಷಕ ಇದು. ಈ ಪಕ್ಷಿ ಕೀಟ ಭಕ್ಷಕ ಅಂತಂದ್ರ ಈ ಪಕ್ಷಿ ಏನ್ರಿ, ಆಹಾರ ತಿನ್ನೋದ್ರದ್ದು, ಅರ್ಥಾತ್ರಿ. ಒಂದ ಇದ್ರೊಳಗ ಅದಾವ್ರಿ ವಾಸ ಮಾಡತಾವ್, ಎದ್ರೊಳಗ ಈ ಗಿಡದೊಳಗ. ಆದ್ರ ಅವುಗಳ ಕೆಲಸ ಏನೈತಿ ಬೇರೆ ಬೇರೆ ಐತಿ. ಅಂದ್ರ ಆ ಕೆಲಸ ಬೇರೆ ಬೇರೆ ಅನ್ನೋದಕ್ಕೆ ಏನಂತ ಕರೀತಾರ್ರಿ, ಎಕಾಲಜಿಕಲ್ ನೀಚ್ ಅಂತ ಕರೀತಾರ. ನೆನಪಿಟ್ಕೋರಿ ಕಾನ್ಸೆಪ್ಟ್, ಎಕಾಲಜಿಕಲ್ ನೀಚ್. ಇಲ್ಲಿ ನೋಡ್ರಿ, ಒಂದೇ ಪರಿಸರದಲ್ಲಿ ಪ್ರತಿಯೊಂದು ಜೀವಿಯ ವಿಶಿಷ್ಟ ಕೆಲಸ ಅಥವಾ ಪಾತ್ರವನ್ನು ನೀಚ್ ಎಂದು ಕರೆಯುತ್ತಾರೆ. ಈ ಹಣ್ಣು ತಿನ್ನೋದಕ್ಕೆ ಇದಕ್ಕೆ ಏನಂತಾರು, ಇದ್ರ ನೀಚ್ ಇದು. ಅದೇ ರೀತಿ ಇದಕ್ಕ ಕೀಟಗಳ ತಿನ್ನುವುದಕ್ಕೂ ಈ ಪಕ್ಷಿಯ ನೀಚ್. ಇವು ಎರಡು ಪಕ್ಷಿಗಳ ನೀಚ್ ಏನಿರತ್ರಿ ಬೇರೆ ಬೇರೆ ಇರತ್ತೆ. ಪರಿಸರ ವ್ಯವಸ್ಥೆ ನೆನಪು ಮಾಡ್ಕೋರಿ, ಪ್ರತಿಯೊಂದು ಪ್ರಾಣಿದು ಕೆಲಸ ಬೇರೆ ಬೇರೆನೆ ಇರ್ತತಿ, ಅರ್ಥ ಮಾಡ್ಕೋರಿ. ಪ್ರತಿಯೊಂದು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪ್ರತಿಯೊಂದ್ರದ್ದು ಏನಿರತ್ರಿ ಬೇರೆ ಬೇರೆನೆ ಇರ್ತತಿ. ಅದೇ ರೀತಿ ಎಕೋಟೋನ್ ನೋಡ್ರಿ, ಇದನ್ನಂತ ಬಾಳ ಸಲ ಕೇಳಿದಾರೆ ಎಕ್ಸಾಮ್ದಾಗ, ಸೆಂಟ್ರಲ್ ಎಕ್ಸಾಮ್ದಾಗ ಕೇಳಿದಾರು, ಆಮೇಲೆ ಸ್ಟೇಟ್ ಎಕ್ಸಾಮ್ದಾಗ KPSC ದಾಗ ಕೇಳಿದಾರೆ ಇದನ್ನ. ಎಕೋಟೋನ್ ಅಂತಂದ್ರೆ ಏನ್ರಿ, ಎರಡು ಪರಿಸರಗಳು ಸಂಧಿಸುವಂತಹ ಜಾಗ. ಅಂದ್ರ ನೋಡ್ರಿ, ಇದು ಕಾಡ್ ಐತ್ರಿ, ಇದು ಕಾಡು, ಆಮೇಲೆ ಇದು ಬಯಲು ಪ್ರದೇಶ ಆತ್ರಿ. ಕಾಡಾತು ಬಯಲು ಪ್ರದೇಶ ಆತು. ಇನ್ನೇನು ಕಾಡ್ ಸ್ಟಾರ್ಟ್ ಆಕತ್ ಅನ್ನೋದನ್ನ ಅಥವಾ ಇನ್ನೇನು ಬಯಲು ಪ್ರದೇಶ ಸ್ಟಾರ್ಟ್ ಆಕತ್ ಅನ್ನೋದಕ್ಕೆ ಏನಂತ ಕರೀತಾರ್ರಿ, ಆ ನಡಕಿನ ಜಗಕ್ಕ ಏನಂತಾರು, ಎಕೋಟೋನ್ ಅಂತ ಕರೀತಾರ. ನೋಡ್ರಿ, ಕಾಡು ಮತ್ತು ಬಯಲು ಒಂದಾಗುವಂತ ಜಾಗ. ಅಲ್ಲೇ ಅರ್ಧ ಕಾಡಿನ ಅಂಶನೂ ಇರ್ತತಿ, ಅಂದ್ರ ಒಂದಷ್ಟು ಕೆಲವು ಗಿಡಗಳು ಬೆಳೆದಿರ್ತಾವ, ಆಮೇಲೆ ಕೆಲವು ಏನಿರತ್ರಿ ಮೈದಾನ ಪ್ರದೇಶನೂ ಇರ್ತತಿ.
ಎರಡೂ ಇರ್ತೈತಿ. ಇಲ್ಲಿ ಏನ್ ನೀವು ಒಂದ್ ಸ್ವಲ್ಪ ಮುಂದ್ ಈ ಪ್ರದೇಶ ಬಿಟ್ಟು ಮುಂದ್ ಹೋದ್ರಪ್ಪ ಅಂತಂದ್ರೆ ಪೂರ್ತಿ ಅರಣ್ಯನ ಸ್ಟಾರ್ಟ್ ಆಗತ್ತ. ಅದೇ ರೀತಿ ಈ ಪ್ರದೇಶ ಬಿಟ್ಟು ಈ ಕಡೆ ಬಂದ್ರಂತಂದ್ರೆ ಬಯಲನ ಸ್ಟಾರ್ಟ್ ಆಗತ್ತ. ಈ ಕಡೆ ಬಂದ್ರೆ ಬಯಲ ಸ್ಟಾರ್ಟ್ ಆಗುತ್ತೆ. ಇವು ಎರಡೂ ನಡುಕಿನಿರುವಂತಹ ಜಗಕ್ಕೆ ಏನಂತ ಕರೀತಾರ್ರಿ? ಎಕೋಟೋನ್. ಎರಡು ಪರಿಸರ ವ್ಯವಸ್ಥೆಗಳು ಸಂಧಿಸುವಂತಹ ಜಗವನ್ನ ಏನ್ ಕರೀತಾರ್ರಿ? ಎಕೋಟೋನ್ ಅಂತ ಕರೀತಾರೆ. ಅರ್ಥಾತ್ರಿ? ಎಕೋಟೋನ್ ಅಂತ ಕರೀತಾರೆ ನೋಡ್ರಿ. ಆಮೇಲೆ ಈ ಎಕೋಟೋನ್ ಏನ್ ಇದಕ್ಕಪ್ಪ ಅಂತಂದ್ರೆ, ಈ ಎಕೋಟೋನ್ ಒಳಗ ಕಾಡಿನಲ್ಲಿರುವಂತಹ ಪಕ್ಷಿ ಇವು ಇರ್ತಾವ್ರಿ ಏನ್ರಿ? ಗಿಡ ಮರಗಳು ಇರ್ತಾವ. ಅದೇ ರೀತಿ ಬಯಲು ಪ್ರದೇಶದಲ್ಲಿ ಸಿಗುವಂತಹ ಕೆಲವೊಂದು ಅಂಶಗಳು ಇರ್ತಾವ. ಆದ್ದರಿಂದ ಏನಪ್ಪಾ ಅಂದ್ರೆ ಈ ಎಕೋಟೋನ್ ಒಳಗ ಅತಿ ಹೆಚ್ಚು ಏನಿರತ್ತಂದ್ರ ಡೈವರ್ಸಿಟಿ ಅಥವಾ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಇರತ್ರಿ. ಟ್ರಾನ್ಸಿಷನ್ ಝೋನ್ದಾಗ ಅಂತಂದ್ರ ಸಂಧಿಸುವಂತಹ ಝೋನ್ ಒಳಗೆ ಏನಿರತ್ರಿ ಅತಿ ಹೆಚ್ಚು ಏನಿರ್ತಾವಂದ್ರ ಪ್ರಾಣಿ ಅಥವಾ ಪಕ್ಷಿಗಳು ಇರ್ತಾವ್ರಿದ್ರು. ಅರ್ಥಾತ್ರಿ? ಈ ಎಕೋಟೋನ್ ಅನ್ನುವಂತ ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಎಡ್ಜ್ ಎಫೆಕ್ಟ್. ಹಿಂಗ ಡೈರೆಕ್ಟ್ ಕೇಳ್ತಾನ್ರಿ ನಿಮ್ಗ ಎಕೋಟೋನ್ ಎಂದರೆ ಅಂತ ಕೊಟ್ಟು 4 ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನ ನಾವು. ಎರಡು ಪರಿಸರಗಳು ಸಂಧಿಸುವ ಜಾಗ, ಅಂಚಿನ ವ್ಯವಸ್ಥೆಯಲ್ಲಿರುವಂತಹ ಪ್ರಾಣಿಗಳು, ಅಂಚಿನ ವ್ಯವಸ್ಥೆಯಲ್ಲಿರುವಂತಹ ಜೀವಿಗಳು, ಹಿಂಗ ಕೊಟ್ಬಿಡ್ತಾನ ನಾವು. ಇಲ್ಲಿ ನೋಡ್ರಿ ಎಡ್ಜ್ ಎಫೆಕ್ಟ್ ನೆನಪು ಮಾಡ್ಕೋರಿ. ಎಡ್ಜ್ ಎಫೆಕ್ಟ್, ಎಡ್ಜ್ ಎಫೆಕ್ಟ್ ಇದನ್ನು ಕೇಳಿದಾನೆ ಎಕ್ಸಾಮ್ದಾಗ. ಎಡ್ಜ್ ಎಫೆಕ್ಟ್ ಅಂದ್ರ ಏನ ನೋಡ್ರಿ? ಕಾಡಿನ ಒಳಗೆ ಇರುವಂತಹ ಪ್ರಾಣಿಗಳು ಯಾವ ಇವಷ್ಟು ಪ್ರಾಣಿಗಳು ಕಾಡೊಳಗದ ಅಂತ ಹೇಳಿ ತಿಳ್ಕೊರಿ. ಜಿಂಕೆ, ಗಿಡುಗ, ಆಮೇಲೆ ಹೋಸಿ ಇಂಥವ್ ಕಾಡಿನ ಒಳಭಾಗದಾಗ ಅದಾವ. ಕಾಡಿನ ಅಂಚಿನಲ್ಲಿ ಅಂತಂದ್ರ ಎಕೋಟೋನ್ ಅಂತ ಕರೆದಿದ್ದು ಗೊತ್ತ್ರಿ? ಇಲ್ಲಿ ನೋಡದ ಕಾಡಿನ ಅಂಚು ಅಂತಂದ್ರ ಎರಡು ಪರಿಸರ ವ್ಯವಸ್ಥೆಗಳು ಸಂಧಿಸುವಂತ ಜಾಗದಲ್ಲಿ ಏನದಾವಲ್ಲ ಇಲ್ಲಿಂದ ನೋಡ್ರಿ ಇಲ್ಲೂ ಪ್ರಾಣಿಗಳು ಸಾಕಷ್ಟು ಅದಾವ. ಇಲ್ಲಿ ಕಂಪೇರ್ ಮಾಡ್ರಿ ಎಷ್ಟಾವ್ರಿ? ಇಲ್ಲಿ ಬಾಳ ಅದಾವ. ಇಲ್ಲಿ ಏನದಾವ್ರಿ? ಬಾಳ ಅದಾವ. ಇಲ್ಲಿ ಈ ಎರಡೂ ಪರಿಸರ ವ್ಯವಸ್ಥೆಗಳ ನಡುವೆ ಇರುವಂತಹ ಜಾಗದಲ್ಲಿ ಪ್ರಾಣಿಗಳೇನದಾವ್ರಿ? ಜಾಸ್ತಿ ಇದಾವ ನೋಡ್ರಿ. ಅಂಚಿನಲ್ಲಿ ಜೀವಿಗಳ ವೈವಿಧ್ಯತೆ ಮತ್ತು ಸಂಖ್ಯೆ ಹಠಾತ್ತನೆ ಹೆಚ್ಚಾಗುವುದಕ್ಕೆ ಏನ್ ಕರೀತಾರ್ರಿ? ಎಡ್ಜ್ ಎಫೆಕ್ಟ್ ಅಂತ ಕರೀತಾರ. ಅಂಚಿನ ಪ್ರಭಾವ ಯಾಕೆ ಹೆಚ್ಚಿಗೆ ಆದ್ರೂ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಎದಕ್ಕೆ ಹೆಚ್ಚಿಗೆ ಆದಪ್ಪ ಅಂತಂದ್ರ ಇಲ್ಲಿ ಕಾಡಿನ ಅಂಶನೂ ಐತ್ರಿ. ಅಂದ್ರ ಕಾಡಿನಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳು ಎಲ್ಲಾ ಅದಾವ. ಆದ್ರ ಬಯಲು ಪ್ರದೇಶದಲ್ಲಿರುವಂತ ಕೆಲವೊಂದು ಅಂಶಗಳು ಇವು ಪ್ರಾಣಿಗಳಿಗೆ ಅವಶ್ಯಕವಾಗಿರುವಂತಹ ಅಂಶಗಳು ಅದಾವ. ಸೊ ಅದಕ್ಕೆ ಏನಕತ್ರಿ ಇಲ್ಲಿ ಇರಾಕ್ ಇಷ್ಟಪಡ್ತಾವ ಪ್ರಾಣಿಗಳು. ಯಾವಾಗಿದ್ರು ಎಕೋಟೋನ್ದಾಗ ಇರಾಕ್ ಇಷ್ಟಪಡ್ತಾವ. ಅದಕ್ಕೆ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಏನೈತ್ರಿ? ಜಾಸ್ತಿ ಐತಿ. ಈ ಎಫೆಕ್ಟ್ ಗೆ ಏನಂತ ಕರೀತಾರು? ಎಡ್ಜ್ ಎಫೆಕ್ಟ್. ಎಡ್ಜ್ ಅಂತಂದ್ರೆ ಏನ್ರಿ? ತುದಿ, ಅಂಚು. ಯಾವ ಅಂಚು? ಕಾಡಿನ ಅಂಚಾಗಿರ್ಬೋದು ಅಥವಾ ಬಯಲಿನ ಅಂಚಾಗಿರ್ಬೋದು. ಅಲ್ಲಿಂದ ಬಿಟ್ಟು ನೀವು ಹೊರಗೆ ಬಂದ್ರೆ ಬಯಲು ಸ್ಟಾರ್ಟ್ ಆಗುತ್ತಾ, ಅಲ್ಲಿಂದ ಬಿಟ್ಟು ನೀವು ಒಳಗೆ ಬಂದ್ರೆ ಕಾಡು ಸ್ಟಾರ್ಟ್ ಆಗುತ್ತಾ. ಸೊ ಆ ನಡುಕಿನ ಪ್ಲೇಸ್ ಒಳಗಿರುವಂತಹ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುವಂತಹ ಪ್ರಭಾವಕ್ಕೆ ಏನಂತ ಕರೀತಾರು? ಎಡ್ಜ್ ಎಫೆಕ್ಟ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಂಡ್ರಿ? ಎಡ್ಜ್ ಎಫೆಕ್ಟ್. ಆಮೇಲೆ ಎಡ್ಜ್ ಸ್ಪೀಸಿಸ್ ನೋಡ್ರಿ. ಎಡ್ಜ್ ಸ್ಪೀಸಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಂಚಿನ ಜೀವಿಗಳು. ಈ ಏನ ಎರಡು ಪರಿಸರಗಳು ಸಂಧಿಸುವಂತ ಸ್ಥಳ ಐತಲ್ರಿ, ಅಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಾವ. ಯಾವಾಗ ಕಂಪೇರ್ ಮಾಡ್ರ? ಈ ಕಾಡಿ ಕಂಪೇರ್ ಮಾಡ್ರ, ಈ ಬಯಲು ಪ್ರದೇಶ ಕಂಪೇರ್ ಮಾಡ್ರ. ಆ ಪ್ರಾಣಿಗಳನ್ನ ಏನಂತ ಕರಿತಾರ್ರಿ? ಎಡ್ಜ್ ಸ್ಪೀಸಿಸ್. ಸ್ಪೀಸಿಸ್ ಅಂದ್ರೆ ಏನ್ರಿ? ಪ್ರಾಣಿಗಳು. ಆ ಪ್ರಾಣಿಗಳಿಗೆ ಏನಂತ ಕರಿತಾರ್ರಿ? ಎಡ್ಜ್ ಸ್ಪೀಸಿಸ್ ಅಂತ ಕರೀತಾರ. ನೋಡ್ರ ಕನ್ನಡದಾಗ ಸಂಕ್ರಮಣ ವಲಯ ಅಥವಾ ಎಕೋಟೋನ್. ಎಕೋಟೋನ್ ದಲ್ಲಿರುವಂತಹ ಸ್ಪೀಸಿಸ್ ಗಳನ್ನ ಏನಂತ ಕರಿತಾರ್ರಿ? ಎಡ್ಜ್ ಸ್ಪೀಸಿಸ್. ಅಲ್ಲಿ ಪ್ರಾಣಿಗಳ ಸಂಖ್ಯೆ ಹಠಾತ್ ಆಗಿ ಜಾಸ್ತಿ ಆಗುವಂತಹ ಎಫೆಕ್ಟ್ ಏನಂತ ಕರೀತಾರು? ಎಡ್ಜ್ ಎಫೆಕ್ಟ್ ಅಂತ ಕರೀತಾರ. ಎಕೋಟೋನ್ ಅಂತಂದ್ರೆ ಏನ್ರಿ? ಟೋನ್ ಅಂತಂದ್ರೆ ಏನ್ರಿ? ಎರಡು ಪರಿಸರ ವ್ಯವಸ್ಥೆಗಳು ಸಂಧಿಸುವಂತಹ ಜಗಕ್ಕ. ಆಮೇಲೆ ಎಕೋಸಿಸ್ಟಮ್ ನೀಚ್ ಅಂತಂದ್ರೆ ಏನ್ರಿ? ಪ್ರತಿಯೊಂದು ಪಾತ್ರ ಬೇರೆ ಬೇರೆ ಇರ್ತತಿ. ಪ್ರತಿಯೊಂದ್ರದ್ದು ಕೆಲಸ ಬೇರೆ ಬೇರೆ ಇರುತ್ತೆ. ಆ ಬೇರೆ ಬೇರೆ ಕೆಲಸಕ್ಕೆ ಏನಂತ ಕರೀತಾರು? ಎಕಾಲಜಿಕಲ್ ನೀಚ್ ಅಥವಾ ಎಕೋಸಿಸ್ಟಮ್ ನೀಚ್ ಅಂತ ಕರೀತಾರ. ನೋಡ್ರಿ ಇವೆಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳುವಂತ ಕ್ವಶನ್ಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡ್ರಿ ಈ ಎಕೋಸಿಸ್ಟಮ್ ನೋಡ್ರಿ ನೋಡ್ದ ಎಕಾಲಜಿಕಲ್ ನೀಚ್ ಬಗ್ಗೆ ಕೇಳಾಕ್ ನೋಡ್ದ. ಇಲ್ಲೇ ಗೂಬ್ ಐತ್ರಿ, ಇಲ್ಲೇ ಮರಕುಟಿಕ ನೋಡ್ದ. ಮರಕುಟಿಕ ಐತಿ, ಇಲ್ಲಿ ಗೂಬ್ ಐತಿ. ಆಮೇಲೆ ಇಲ್ಲೇ ಗಿಳಿ ಐತಿ. ಈ ಗಿಳಿ ಕೆಲಸ ಏನ್ರಿ? ಹಣ್ಣು ತಿನ್ನೋದು. ಈ ಮರಕುಟಿಕದ ಕೆಲಸ ಏನ್ರಿ? ಕುಟ್ಟಿ 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 ಅಲ್ಲಿರುವಂತಹ ಕೀಟಗಳನ್ನ ತಿನ್ನೋದು. ಗೂಬೆಗಳದ ಏನ್ ಮಾಡ್ತದ್ರಿ? ಇವು ಬೇರೆ ತಿಂತದ. ಹಂಗ ಈ ಒಂದ ಮಣಿ ಇತ್ತಂತಂದ್ರು ಇದ್ರ ಬೇರೆ ಬೇರೆ ಕೆಲಸ ಅದಾವ. ಈ ಗಿಳಿ ಕೆಲಸನ ಬೇರೆ, ಮರಕುಟಿಕದ ಕೆಲಸನ ಬೇರೆ, ಇತರದ ಕೆಲಸ ಬೇರೆ. ಇದಕ್ಕೆ ಏನಂತ ಕರಿತಾರ್ರಿ? ಎಕಾಲಜಿಕಲ್ ನೀಚ್ ಅಂತ ಕರೀತಾರ. ಅರ್ಥ ಆದ್ರಿ? ನೆಕ್ಸ್ಟ್ ಇದೊಂದು ಲಾಸ್ಟ್ ಕಾನ್ಸೆಪ್ಟ್ ಐತಿ ನೋಡ್ರಿ.
ಈ ಇದ್ರೊಳಗ ಬರತ್ತದ ಎಕೋಸಿಸ್ಟಮ್ ಒಳಗ ಏನಿರುತ್ತೆ ಕಮ್ಯುನಿಟಿ ಒಳಗ ಬರತ್ತದ. ಏನ್ ಬರ್ತದಪ್ಪ ಅಂತಂತಂದ್ರ ಜೀವ ಸಮುದಾಯದಲ್ಲಿ ಪರಸ್ಪರ ಕ್ರಿಯೆಗಳು ಹೆಂಗಪ್ಪ ಪ್ರತಿಯೊಂದು ಪ್ರಾಣಿಗಳು ಹೆಂಗ್ ಅವಲಂಬನೆ ಆಗ್ಯಾವು ನೋಡ್ರಿ. ಕಮ್ಯುನಿಟಿ ಅಂತಂತಂದ್ರ ಅಲ್ಲೇ ಜೀವಿಗಳು ಅಷ್ಟೇ ಇರ್ಬೇಕು, ಅಲ್ಲಿ ನಿರ್ಜೀವಿಗಳು ಇರಬಾರ್ದು, ನೆನಪಿಟ್ಕೋರಿ. ಆ ಜೀವಿಗಳು ಪ್ರತಿಯೊಂದ್ರ ಮೇಲೆ ಅವಲಂಬನೆ ಆಗಿರ್ತಾವ. ಹೆಂಗ ಅವಲಂಬನೆ ಆಗಿರ್ತಾವ ಅನ್ನೋದ್ರ ಮೇಲೆ ಏನಪ್ಪಾ ಅಂತಂದ್ರ ಅವುಗಳನ್ನ ಡಿವೈಡ್ ಮಾಡಿರ್ತಾರ. ಹೆಂಗಪ್ಪಾ ಅಂತಂದ್ರ ನೋಡ್ರಿ, ಇವನು ಬಹಳ ಸಲ ಎಕ್ಸಾಮ್ದಾಗ ಕೇಳಿದಾರು. ಸಹೋಪಕಾರಿಕತೆ ನೋಡ್ರಿ, ಇದಕ್ಕಿಂತ ಮೊದಲು ಏನಪ್ಪಾ ಅಂದ್ರ ಒಂದು ಜೀವಿಗೆ ಲಾಭ ಆತಂತಂದ್ರ ಅದನ್ನ ಪ್ಲಸ್ ಅಂತ ಕರೀತಾರೆ. ಒಂದು ಜೀವಿಗೆ ಹಾನಿ ಆತಂತಂದ್ರ ನೆಗೆಟಿವ್ ಅಂತ ಕರೀತಾರೆ. ಯಾವುದೇ ರೀತಿಯಾದಂತ ಲಾಭನೂ ಆಗ್ಲಿಲ್ಲ ಹಾನಿನೂ ಆಗ್ಲಿಲ್ಲಪ್ಪ ಅಂತಂದ್ರೆ ಜೀರೋ ಅಂತ ಕರೀತಾರ. ನೆನಪಿಟ್ಕೋರಿ, ಲಾಭ ಆತಂದ್ರ ಪಾಸಿಟಿವ್, ಹಾನಿ ಆತಂದ್ರ ನೆಗೆಟಿವ್, ಯಾವುದೇ ರೀತಿ ಪರಿಣಾಮ ಆಗಿಲ್ಲ ಅಂದ್ರೆ ಜೀರೋ. ಈಗ ಒಂದೇದೇನಪ್ಪಾ ಅಂದ್ರ ಮ್ಯೂಚುವಲಿಸಂ ನೋಡ್ರಿ. ಹಿಂಗ ಮ್ಯೂಚುವಲಿಸಂ ಅಂತಂದ್ರೆ ಯಾವ ಎರಡು ಪ್ರಾಣಿಗಳು ಅಥವಾ ಎರಡು ಪಕ್ಷಿಗಳಾಗಿರ್ಬೋದು, ಎರಡು ಗಿಡಗಳು ಜೀವಂತ ಇರ್ಬೇಕು. ಅವು ನೆನಪಿಟ್ಕೋರಿ, ಏನಿರ್ಬೇಕು ಜೀವಂತ ಇರಬೇಕು. ಯಾಕಂದ್ರೆ ಕಮ್ಯುನಿಟಿ ಒಳಗೆ ಏನದಾವು, ನಾವು ಕಮ್ಯುನಿಟಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡತ್ತೇನೆ. ಈಗ ಕಮ್ಯುನಿಟಿ ಒಳಗೆ ಏನಿರ್ತಾವು ಜೀವಂತ ಇದ್ದದಷ್ಟೇ ಇರ್ತಾವ, ನಿರ್ಜೀವಿಗಳು ಇರಂಗಿಲ್ಲ. ಮ್ಯೂಚುವಲಿಸಂ ಒಳಗ ಏನಪ್ಪಾ ಅಂತಂದ್ರ ಯಾವ್ದು ಅವಲಂಬನೆ ಆಗಿರ್ತತಿ ಅಥವಾ ಯಾವ್ದ್ರ ಮೇಲೆ ಅವಲಂಬನೆ ಆಗಿರ್ತತ್ಲ ಅವು ಎರಡೂನು ಏನಪ್ಪಾ ಅಂದ್ರೆ ಎರಡಕ್ಕೂ ಲಾಭಕ್ಕಿರ್ಬೇಕು. ನೋಡ್ರಿ, ಇಲ್ಲಿ ಎರಡಕ್ಕೂ ಲಾಭ ಇರ್ಬೇಕಂದ್ರ ಪ್ಲಸ್, ಎರಡಕ್ಕೂ ಪ್ಲಸ್ ಆಗಿರ್ಬೇಕು. ಉದಾಹರಣೆ ತಗೋರಿ, ಇಲ್ಲೇ ಜೇನುನೊಣ ಐತಿ, ಆಮೇಲೆ ಇಲ್ಲಿ ಹೂ ಐತಿ. ಅರ್ಥಾತ್ರಿ, ಜೇನುನೊಣ ಐತಿ, ಹೂ ಐತಿ. ಈ ಜೇನುನೊಣ ಈ ಹೂವಿನಲ್ಲಿರುವಂತಹ ಮಕರಂದವನ್ನ ಹೀರ್ತತಿ. ಅಂದ್ರ ಜೇನುನೊಣಗೆ ಏನಂತ್ರಿ ಲಾಭ ಆತ. ಅಂದ್ರೆ ಏನ್ ಸಿಕ್ತದಕ್ಕ ಮಕರಂದ ಸಿಕ್ತ. ಅದೇ ರೀತಿ ಈ ಹೂವಿಗೆ ಏನ್ ಸಿಕ್ತಪ್ಪ ಅಂತಂತಂದ್ರ ನೋಡ್ರಿ, ಇಲ್ಲಿರುವಂತ ಏನ್ ಮಾಡೋದ್ರಿಂದ ಇಲ್ಲಿ ಈ ಹೂವಿನ ಮೇಲೆ ಬಿತ್ತಂತ ತಿಳ್ಕೊ, ನೆಕ್ಸ್ಟ್ ಮತ್ತೆ ಬೇರೆ ಹೂವಿಗೆ ಹೋಗತ್ತೆ. ಆ ಹೂವಿನಲ್ಲಿರುವಂತ ಬೀಜಗಳು ಖಾಲಿ ಹತ್ತಾವ ಅಂತ ನೆಕ್ಸ್ಟ್ ಹೂವಿಗೆ ಹೋಗಿ ಬೀಳ್ತತಿ. ಅವಾಗ ಏನಾಕತ್ರಿ ಪರಾಗಸ್ಪರ್ಶ ಕ್ರಿಯೆ ಆಕತಿ. ಅಂದ್ರ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಆಕತಿ. ಎದ್ರಿಂದ ಆತ್ರಿ ಈ ಪ್ರಾಣಿಯಿಂದ ಆತ, ಇದರಿಂದ ಜೇನುನೊಣದಿಂದ ಆತ. ಸೊ ಈ ಪ್ರಾಣಿಗೂ ಏನಾತ್ರಿ ಈ ಹೂವಿಗೇನು ಲಾಭ ಆತು, ಆಮೇಲೆ ಇದಕ್ಕೆ ಜೇನುನೊಣಕ್ಕೂ ಲಾಭ ಆತ. ಜೇನುನೊಣಕ್ಕೆ ಏನ್ ಸಿಕ್ತು ಮಕರಂದ ಸಿಕ್ತ. ಅದಕ್ಕ ಈ ಹೂವಿಗೆ ಏನ್ ಸಿಕ್ತು ಪರಾಗಸ್ಪರ್ಶ ಅಥವಾ ಸಂತಾನೋತ್ಪತ್ತಿ ಸಿಕ್ತ. ಹೆಂಗ್ ಸಂತಾನೋತ್ಪತ್ತಿ ಸಿಕ್ತು, ಇದು ಗಂಡಾಗಿತ್ತಂತಂದ್ರ ಹೆಣ್ಣಿನ ಭಾಗ ಇದ್ ಕಾಲ ಹತ್ತಿರತಿ, ಆ ಪರಾಗರೇಣುಗಳು ಬಂದ್ ಏನಾಕವ್ರಿ ಇದ್ರೊಳಗ್ ಬಿದ್ದು ಬಿಡ್ತಾವ. ಅವಾಗ ಏನಾಕತಿ ಪರಾಗಸ್ಪರ್ಶ ಕ್ರಿಯೆ ಆಕತಿ. ಅಂದ್ರ ನೋಡ್ರಿ, ಮ್ಯೂಚುವಲಿಸಂ ಅಂತ ಹೇಳಿ ನೆನಪಿಟ್ಕೊಂಡ್ಬಿಡ್ರಿ. ಎರಡು ಯಾವ್ದು ಅವಲಂಬನೆ ಆಗಿರ್ತತಿ, ಆಮೇಲೆ ಎದ್ರ ಮೇಲೆ ಅವಲಂಬನೆ ಆಗಿರ್ತತ್ಲಾ ಎರಡಕ್ಕೂ ಲಾಭ ಹಾಕಬೇಕು. ಲಾಭ ಅಂದ್ರೆ ಎರಡಕ್ಕೂ ಆಗ್ಬೇಕು. ಅದಕ್ಕೇನಪ್ಪಾ ಅಂದ್ರ ಮ್ಯೂಚುವಲ್. ಈಗ ನೋಡ್ರಿ, ಗೌರ್ಮೆಂಟ್ ನೌಕರಿ ಒಳಗ ಮ್ಯೂಚುವಲ್ ಕೊಡ್ತಿರ್ತಾರಂತ ನೋಡ್ರಿ. ಮ್ಯೂಚುವಲ್ ಎದಕ್ಕಪ್ಪ ಅಂತಂತಂದ್ರ ಒಬ್ರು ಪ್ಲೇಸ್ ಒಳಗ ಇನ್ನೊಬ್ರು ಬರುದ್ರಿ. ಈ ಪ್ಲೇಸ್ ಇಂದ ಈ ಪ್ಲೇಸಿಗೆ ಅವ್ ಬಂದಂತಂದ್ರ ಅವ್ರಿಗೂ ಲಾಭಕ್ಕಿರ್ಬೇಕು. ಈ ಪ್ಲೇಸ್ ಇಂದ ಈ ಪ್ಲೇಸಿಗೆ ಹೋದಾಗ ಆ ಪ್ಲೇಸಿಗೆ ಇಂದ ಅವ್ರಿಗೇನು ಲಾಭಕ್ಕಿರ್ಬೇಕು. ಅದಕ್ಕೆ ಏನಂತ ಕರೀತಾರಿ ಮ್ಯೂಚುವಲಿಸಂ ಅಂತ ಕರೀತಾರ. ನೆನಪಿಟ್ಕೊಡಿ. ನೋಡ್ರಿ, ಕನ್ನಡ ನೆನಪಿಟ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾ, ಸಹೋಪಕಾರಿತೆ ಅಂತ ಹೇಳಿ. ಅದಕ್ಕೆ ನೀವ್ ಏನ್ ನೆನಪಿಟ್ಕೊಡ್ರಿ ಮ್ಯೂಚುವಲಿಸಂ. ಮ್ಯೂಚುವಲ್ ಅಂತಂದ್ರೆ ಏನ, ಇಬ್ಬರಿಗೂ ಏನಾಗಬೇಕು ಲಾಭ ಆಗ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರ ಸಹಭೋಜನತ್ವ. ಇದಕ್ಕೆ ಇಂಗ್ಲಿಷ್ ನೆನಪಿಟ್ಕೋರಿ ಕಮೆನ್ಸಾಲಿಸಂ. ಇಂಗ್ಲಿಷ್ನಾಗ ನೆನಪಿಟ್ಕೋಕ್ ಟ್ರೈ ಮಾಡ್ರಿ. COMMENSALISM ಕಮೆನ್ಸಾಲಿಸಂ. ಕಮೆನ್ಸಾಲಿಸಂ ಅಂತಂದ್ರೆ ಏನ್ರಿ, ಇಲ್ಲಿ ಕೊಟ್ಟಾರ ನೋಡ್ರಿ. ಒಂದಕ್ಕ ಲಾಭ ಆಗ್ಬೇಕು, ಇನ್ನೊಂದಕ್ಕೆ ಏನೂ ಎಫೆಕ್ಟ್ ಆಗಲ್ಲ. ಜೀರೋ ಅಂತಂದ್ರೆ ಏನ್ರಿ, ಏನೂ ಎಫೆಕ್ಟ್ ಆಗಲ್ಲ. ಒಂದು ಜೀವಿಗೆ ಲಾಭ, ಇನ್ನೊಂದಕ್ಕೆ ನಷ್ಟವೂ ಇಲ್ಲ ಲಾಭವೂ ಇಲ್ಲ. ನಿಮಗ್ ಉದಾಹರಣೆ ಮೂಲಕ ಹೇಳ್ಬೇಕು. ಈಗ ನೋಡ್ರಿ, ಈಗ ದನ ಕರು ಇರ್ತಾವಂದ್ರೆ ತಿಳ್ಕೋರಿ. ದನಕರುಗಳು ಅವೇನ್ ಮಾಡ್ತಾವಪ್ಪ ಅಂತಂತಂದ್ರ, ದನಕರುಗಳು ಈಗ ಹುಲ್ಲುಗಾವಲಿನಲ್ಲಿ ಏನ್ ಮಾಡ್ತಿರ್ತಾವ, ಈಗ ನೋಡ್ರಿ ಹುಲ್ ಮೇಯ್ಸತಿರ್ತಾವ್ರಿ. ದನಕರುಗಳು ಏನ್ ಮಾಡ್ತಿರ್ತಾವ, ಹುಲ್ ಮೇಯ್ಸತಿರ್ತಾವ. ಅರ್ಥಾತ್ರಿ, ಹುಲ್ ಮೇಯಿಸುವಾಗ ಆ ಮೇಯಿಸುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಕೀಟಗಳು ಹಾರಿ ಹೊರಗೆ ಬರ್ತಾವ್ರಿ. ಕೀಟಗಳು ಏನಕ್ಕವ್ರಿ ಹಾರಿ ಹೊರಗೆ ಬರ್ತಾವ. ಆ ಹೊರಗೆ ಬಂದಂತಹ ಕೀಟಗಳನ್ನ ಪಕ್ಷಿಗಳು ತಿಂತಾವ. ಇದರಿಂದ ಪಕ್ಷಿಗಳಿಗೆ ಲಾಭ ಆತ. ಆದ್ರೆ ಈ ದನಕರುಗಳಿಗೆ ಯಾವುದೇ ರೀತಿಯಾದಂತ ಪ್ರಯೋಜನ ಆಗ್ಲಿಲ್ಲ. ಅರ್ಥಾತ್ರಿ, ದನಕರುಗಳಿಗೆ ಯಾವುದೇ ರೀತಿಯಾದಂತ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ಅರ್ಥಾತ್ರಿ, ದನಕರಿಗೆ ಯಾವುದೇ ರೀತಿಯಾದಂತ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ಇದಕ್ಕೇನಪ್ಪಾ ಅಂತಂದ್ರ ಕಮೆನ್ಸಾಲಿಸಂ. ಇನ್ನೊಂದೇನಪ್ಪಾ ಅಂದ್ರ ಉದಾಹರಣೆ
ಶಾರ್ಕ್ ಮತ್ತು ರೆಮೋರಾ ಮೀನು ಇದೇನ್ ಮಾಡ್ತದಪ್ಪ ಅಂತಂದ್ರ ಶಾರ್ಕ್ ಮೀನಿಗೆ ಅಂಟ್ಕೊಂಡ್ ಹೊಂಟಿರ್ತದ. ಯಾವ್ದ್ರಿ? ರೆಮೋರಾ ಅನ್ನುವಂತ ಮೀನು ಶಾರ್ಕಿಗೆ ಅಂಟ್ಕೊಂಡ ಹೊಂಟಿರ್ತತಿ. ಈ ರೆಮೋರಾ ಮೀನಿಗೆ ಇದೇನು ಶಾರ್ಕಿಗೆ ಅಂಟ್ಕೊಂಡ್ ಹೊಂಟಿರ್ತಲ್ರಿ, ಅದೇನ್ ಮಾಡ್ತದಪ್ಪ ಅಂತಂದ್ರೆ ಈ ಏನಾರ ಒಂದು ಪೋಷಕಾಂಶಗಳನ್ನ ತಿನ್ನುವಾಗ ಇದೇನ್ ಮಾಡ್ತದ್ರಿ, ರೆಮೋರಾ ಮೀನು ಏನ್ ಮಾಡ್ತದಂದ್ರ ಆ ಪೌಷ್ಟಿಕಾಂಶಗಳನ್ನ ಯೂಸ್ ಮಾಡ್ಕೊಂಡ್ಬಿಡ್ತತಿ. ಇದಕ್ಕ ಲಾಭ ಆತ, ಖರೆ ಇದಕ್ಕೆ ಏನು ಲಾಭನೂ ಆಗ್ಲಿಲ್ಲ ನಷ್ಟನೂ ಆಗ್ಲಿಲ್ಲ. ಅರ್ಥ ಮಾಡ್ಕೋರಿ, ಲಾಭನೂ ಆಗ್ಲಿಲ್ಲ ನಷ್ಟನೂ ಆಗ್ಲಿಲ್ಲ. ಇದಕ್ಕೆ ಏನಂತ ಕರೀತಾರೋ ಕಮೆನ್ಸಾಲಿಸಮ್. ನಿಮಗೆ ಈ ಉದಾಹರಣೆ ನೆನಪಿರ್ಲಿಕ್ಕಂತಂದ್ರೆ ಏನ್ ನೆನಪಿಟ್ಕೋಬೇಕು, ದನ ಕರೋದ್ ನೆನಪಿಟ್ಕೊಂಡ್ಬಿಡ್ರಿ. ದನ ಏನ್ ಮಾಡ್ತಿರತ್ರಿ, ಹುಲ್ಲು ಗಾವಲಿನಲ್ಲಿ ಹುಲ್ಲು ತಿನ್ನದಿರತ್ತೆ. ಆ ಹುಲ್ಲಿನಲ್ಲಿರುವಂತ ತಿನ್ನುವಾಗ ಏನಾಕತ್ರಿ, ಕೀಟಗಳು ಇರ್ತಾವ ಅಂತ ತಿಳ್ಕೊರಿ. ಅಲ್ಲಿರುವಂತ ಕೀಟಗಳು ಹಾರಿ ಹೊರಗೆ ಬಂದ್ಬಿಡ್ತಾವ. ಆ ಹೊರಗೆ ಬಂದಂತ ಕೀಟಗಳನ್ನ ಏನ್ ಮಾಡ್ತಾವ್ರಿ, ಪಕ್ಷಿಗಳು ತಿಂತಾವ. ಸೊ ಪಕ್ಷಿಗಳಿಗೆ ಏನಾದ್ರು ಲಾಭ ಆಯ್ತು, ಅದ್ರ ದನ ಕರುಗಳಿಗೆ ಲಾಭನೂ ಆಗ್ಲಿಲ್ಲ ನಷ್ಟನೂ ಆಗ್ಲಿಲ್ಲ. ಯಾವುದೇ ರೀತಿಯಾದಂತ ಲಾಸ್ ಆಗ್ಲಿಲ್ಲ, ಎಕ್ಸ್ಟ್ರಾ ಲಾಭ ಆಗ್ಲಿಲ್ಲ. ಈಗ ದನ ಕರು ತಿಂತಿರ್ತಾವ, ನಾರ್ಮಲ್ ಆಗಿ ಹುಲ್ಲು ಗಾವಲ್ಲ ತಿಂತಿರ್ತಾವ ಹುಲ್ಲನ್ನ. ಅದಕ್ಕೆ ಎಕ್ಸ್ಟ್ರಾ ಆಗ್ಬೇಕು ಲಾಭ. ಇಲ್ಲಿ ನೋಡ್ರಿ, ಎಕ್ಸ್ಟ್ರಾ ಲಾಭ ಆಗಿತ್ತು, ಇದಕ್ಕೆ ಎಕ್ಸ್ಟ್ರಾ ಮಕರಂದ ಸಿಕ್ಕಿತ್ತು, ಇದಕ್ಕೆ ಎಕ್ಸ್ಟ್ರಾ ಸಂತಾನೋತ್ಪತ್ತಿ ಸಿಕ್ಕಿತ್ತ. ಎಕ್ಸ್ಟ್ರಾ ಲಾಭ ಆಗ್ಲಿಲ್ಲ ನಷ್ಟನೂ ಆಗ್ಲಿಲ್ಲ. ಅದಕ್ಕೆ ಏನಂತ ಕರೀತಾರು ಸಹ ಭೋಜನತ್ವ ಅಥವಾ ಕಮೆನ್ಸಾಲಿಸಮ್. ಕಮೆನ್ಸ್ ಅಂತ ಬಂತಂದ್ರೆ ಕಮೆಂಟ್, ಒಬ್ರಿಗೆ ಲಾಭ ಆಗುತ್ತಾ ಇನ್ನೊಬ್ರಿಗೆ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಕಮೆಂಟ್ ಬಂತಂದ್ರೆ ಒಬ್ರಿಗೆ ಲಾಭ ಇನ್ನೊಬ್ರಿಗೆ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ನೆಕ್ಸ್ಟ್ ಏನ್ರಿ, ಪರಾವಲಂಬನೆ ಅಥವಾ ಪ್ಯಾರಾಸಿಟಿಸಮ್ ಅಂತ ಕರೀತಾರೆ. ಪ್ಯಾರಾಸಿಟಿಸಮ್, PARASITISM, ಪ್ಯಾರಾಸಿಟಿಸಮ್ ಅಥವಾ ಪರಾವಲಂಬನೆ. ನೋಡ್ರಿ, ಪರಾವಲಂಬನೆ ಅಂತಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗುದು. ಅವಲಂಬನೆ ಆಗುದ್ರಿಂದ ಒಂದು ಜೀವಿಗೆ ಲಾಭ. ಯಾವ್ದು ಪರಾವಲಂಬಿ ಆಗಿರತ್ತಲ್ರಿ ಅದಕ್ಕೆ ಲಾಭ ಆಕತಿ, ಇನ್ನೊಂದಕ್ಕೆ ನಷ್ಟ ಆಕತಿ. ಇಲ್ಲಿ ನೋಡ್ರಿ, ಇಲ್ಲೇ ನಾಯಿ ಐತಿ, ಅದ್ರ ಮೇಲೆ ಉಣ್ಣೆ ಅಟ್ಯಾಕ್ ಮಾಡಿರೈತಿ. ಈ ಉಣ್ಣೆ ಏನ್ ಮಾಡತಿ, ಅದ್ರಿರುವಂತ ರಕ್ತವನ್ನ ಹೀರ್ಕೊಂಡ್ಬಿಡತಿ. ಅರ್ಥಾತ್ರಿ ಈ ಉಣ್ಣಿಗೇನಾತ್ರಿ ಲಾಭ ಅಂತ ಅಂದ್ರೆ ಎಕ್ಸ್ಟ್ರಾ ಬಂದ್ ಎರಡ್ ಹತ್ಲೋರದಕ್ಕ. ಸೊ ಉಣ್ಣಿಗೇನಾತ್ರಿ ಪ್ಲಸ್ ಬಂತ. ಈ ನಾಯಿದಿಂದ ರಕ್ತ ಹೋತ್ಲೋರಿ, ಸೊ ರಕ್ತ ಹೋತ್ ಅನ್ನೋದಕ್ಕೆ ಏನಾತ್ರಿ ಅದಕ್ಕೆ ಲಾಸ್ ಆತ. ಇದಕ್ಕೆ ಏನಂತ ಕರಿತಾರ್ರಿ, ಪರಾವಲಂಬನೆ. ಯಾವುದು ಅವಲಂಬನೆ ಆಗಿರ್ತತಲ್ಲ ಅದಕ್ಕೆ ಲಾಭ ಆಗತ್ತ, ಯಾವುದು ಅವಲಂಬನೆ ಮಾಡ್ಕೊಂಡಿರತ್ತಲ್ಲ ಅದಕ್ಕೆ ಏನಾಕತ್ರಿ ನಷ್ಟ ಆಗತ್ತ. ಈ ಉದಾಹರಣೆ ಏನ್ ಮಾಡ್ರಿ, ಸೊಳ್ಳಿ ತಗೋರಿ. ನಮ್ಮ ಮೈ ಮೇಲೆ ಸೊಳ್ಳಿ ಕುಂತಿರತ್ತ ತಿಳ್ಕೊರಿ, ಸೊಳ್ಳಿಗೆ ಏನ್ ಸಿಕ್ತ್ರಿ, ಎಕ್ಸ್ಟ್ರಾ ರಕ್ತ ಸಿಕ್ತ, ನಮ್ಮಲ್ಲಿರುವಂತ ರಕ್ತ ಲಾಸ್ ಆತ. ಸೊ ಸೊಳ್ಳೆಗೆ ಲಾಭ ಆತು, ನಮಗ್ ಲಾಸ್ ಆತ. ಅದೇ ರೀತಿ ಇನ್ನೊಂದು ಉದಾಹರಣೆ ಏನ್ ತಗೋರಿ, ಇವನ್ ತಗೋರಿ, ಏನದ ಈ ಜಿಗಣಿ ಇರ್ತಾವ ಗೊತ್ತ್ರಿ, ಜಿಗಣಿ ತಗೋರಿ. ಆ ಜಿಗಣಿ ಏನ್ ಮಾಡ್ತಾವಪ್ಪ ಅಂತಾರ, ನಮ್ ಕಾಲಿಗೆ ಹತ್ಕೊಂಡ ರಕ್ತವನ್ನ ಹಿರ್ಕೊಂಡು ಆಹಾರವನ್ನ ಪಡ್ಕೋತಾವ. ಸೊ ಜಿಗಣಿಗೆ ಲಾಭ ಆತ, ನಮಗ್ ಏನಾದ್ರಿ ರಕ್ತ ಹೋತ್ಲೋ ಲಾಸ್ ಆತ. ಇದರಿಂದ ಏನಾದ್ರಿ ನಮಗ್ ಲಾಸ್ ಆತು, ಅದಕ್ಕೆ ಲಾಭ ಆತು. ಅದಕ್ಕೆ ಏನಂತ ಕರಿತಾರ ಪರಾವಲಂಬನೆ. ನೋಡ್ರಿ, ನೆನಪು ಪಡ್ಕೊಂಬರ್ರಿ. ಮ್ಯೂಚುವಲಿಸಮ್ ಅಂತಂದ್ರೆ ಏನ, ಎರಡಕ್ಕೂ ಲಾಭ ಆಗ್ಬೇಕು. ಜೇನು ನೆನಪಿಟ್ಕೋರಿ. ಕಮೆನ್ಸಾಲಿಸಮ್ ಒಳಗೆ ಕಮೆಂಟ್ ಬಂತಂದ್ರೆ ಏನಾಕತಿ, ಒಬ್ಬಂಗ ಲಾಭ ಆಕತಿ. ಆಕ್ಚುಲಿ ಕಮೆಂಟ್ ಬಂದವ್ ಯಾರಿಗೆ ಕಮೆಂಟ್ ಬಂದಿರತ್ತಲ್ಲ ಅವ್ನು ಲಾಸ್ ಹಾಕಿರತ್ರಿ, ಹಂಗ ನೆನ್ಪಿಟ್ಕೋಬೇಡ್ರಿ. ಕಮೆಂಟ್ ಬಂತಂದ್ರೆ ಏನ್ ನೆನ್ಪಿಟ್ಕೋಬೇಕು, ಒಬ್ಬಗ್ ಲಾಭ ಆಕತಿ, ಒಬ್ರಿಗೆ ಏನೂ ಆಗಲ್ಲ, ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಅವ್ನ್ ತಿಲ್ನೆ ಕಟ್ಸೋಂಗಿಲ್ಲ ಕಮೆಂಟ್ ಬಂತಂತಂದ್ರ. ನೋಡ್ರಿ, ಪರಾವಲಂಬನೆ ಪ್ಯಾರಾಸಿಟಿಸಮ್ ಅಂತಂದ್ರೆ ಏನ್ ನೆನ್ಪಿಟ್ಕೋಬೇಕು, ಒಂದು ಜೀವಿಗೆ ಲಾಭ ಆಗತ್ತ. ಯಾವ ಜೀವಿ ಇನ್ನೊಂದ್ರ ಮೇಲೆ ಅವಲಂಬನೆ ಆಗಿರತ್ತಲ್ಲ ಅದಕ್ಕೆ ಲಾಭ ಆಕತಿ, ಇನ್ನೊಂದಕ್ಕೆ ಏನಾಕತ್ರಿ ನಷ್ಟ ಆಗತ್ತ. ನೆಕ್ಸ್ಟ್ ಪರಭಕ್ಷಕತ್ವ ಅಥವಾ ಪ್ರಿಡೇಷನ್ ಅಂತ ಕರೀತಾರ. PREDATION, ಪ್ರಿಡೇಷನ್. ನೀವು ಎಕ್ಸಾಮ್ದಾಗ ಇದನ್ನ ಕೊಡ್ತಾರೆ, ಪ್ರಿಡೇಷನ್ ಅಂತ ಕೊಡ್ತಾರು, ಪ್ಯಾರಾಸಿಟಿಸಮ್ ಅಂತ ಕೊಡ್ತಾರು, ಆಮೇಲೆ ಕಮೆನ್ಸಾಲಿಸಮ್ ಅಂತ ಕೊಡ್ತಾರು, ಆಮೇಲೆ ಮ್ಯೂಚುವಲಿಸಮ್ ಅಂತ ಕೊಡ್ತಾರ. ನಾವ್ ಇದು ನೋಡತ್ತೇವ ಈಗ ಪರಭಕ್ಷಕತ್ವ, ಪ್ರಿಡೇಷನ್ ಅಂತ ಕರಿತಾವ. ಒಂದು ಪ್ರಾಣಿ ಮತ್ತೊಂದನ್ನು ಕೊಂದು ತಿನ್ನುತ್ತದೆ. ನೋಡ್ರಿ, ಇಲ್ಲೂ ಒಂದಕ್ಕೆ ಲಾಭ ಆಗತ್ತ, ಒಂದಕ್ಕೆ ಏನಾಗುತ್ತ ಲಾಸ್ ಆಗುತ್ತ. ಆದ್ರೆ ಲಾಸ್ ಹೆಂಗಾಗತ್ತಪ್ಪ ಅಂತಂದ್ರ ಕೊಲ್ಲಬೇಕದನ್ನ. ಕೊಲ್ಲುವಂತ ಪರಿಸ್ಥಿತಿ ಬಂತಂದ್ರೆ ಏನ್ರಿ, ಪ್ರಿಡೇಷನ್. ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಏನಾಗಲ್ಲ, ಪ್ಯಾರಾಸಿಟಿಸಮ್ ಒಳಗ ಒಂದಕ್ಕೆ ಲಾಭ ಆಗತ್ತ, ಇಲ್ಲೂ ಒಂದಕ್ಕೆ ಹಾನಿ ಆಗತ್ತ. ಆದ್ರ ಇಲ್ಲೇ ಸಾಯಂಗಿಲ್ಲ. ನೋಡ್ರಿ, ಇಲ್ಲೇ ಉಣ್ಣೆ ಸಾಯ್ಲೂಬಹುದು, ಸಾಯ್ಲೂ ಇರಾಕಿಲ್ಲ. ಆದ್ರ ಇಲ್ಲಿ ಆಲ್ಮೋಸ್ಟ್ ಏನಾಗಂಗಿಲ್ಲ, ಸಾಯಂಗಿಲ್ಲ. ಸಾಯ್ಬೇಕಂತ ಹೇಳಿ ಕಂಪಲ್ಸರಿ ರೂಲ್ಸ್ ಇಲ್ಲ. ಆದ್ರ ಈ ಪ್ಯಾರಾಸಿಟಿಸಮ್ ಒಳಗ ಏನಾಕತ್ರಿ, ಸಾಯ್ತೈತಿ. ನೋಡ್ರಿ, ಉದಾಹರಣೆ ಅಂದ್ರ ಇಲ್ಲಿ ನೋಡ್ರಿ, ಸಿಂಹ ಏನಾಕತಿ ಜಿಂಕಿನ ಬೆನ್ನ ಹತ್ಕೊಂಡ್ ಬಂದಿರ ತಿಳ್ಕೊರಿ. ಅವಾಗ ಜಿಂಕೆ ಸತ್ತಿಪ್ಪ ಅಂತಂದ್ರ ಅದಕ್ಕ ಜಿಂಕಿಗೆ ಲಾಸ್ ಆತ, ಸಿಂಹಕ್ಕೆ ಲಾಭ ಆತ. ಆದ್ರೆ ಜಿಂಕೆ ಇಲ್ಲಿ ಏನಾಗಿರತ್ತಿ, ಒಂದು ಪ್ರಾಣಿ ಸತ್ತ ಬಿಟ್ಟಿರತ್ತೆ. ಇಲ್ಲಿ ಒಂದು ಪ್ರಾಣಿ ಸತ್ತಿಪ್ಪ ಅಂತಂದ್ರೆ ಏನ್ರಿ, ಅದು ಪ್ರಿಡೇಷನ್. ಯಾವ್ದು ಪ್ರಾಣಿ ಹೋಗಿ ಅದನ್ನ ಹಿಡ್ಕೋದತ್ತಲ್ರಿ ಅದಕ್ಕೆ ಪ್ರಿಡೇಟರ್ ಅಂತ ಕರೀತಾರ. ಎದನ್ನ ಹಿಡ್ಕೋದತ್ತಲ್ಲ ಅದಕ್ಕೆ ಪ್ರೇ ಅಂತ ಕರೀತಾರೆ. ಇದನ್ನ ಎಕ್ಸಾಮ್ ಅಂತ ಕೇಳಿದಾರ. ಎದನ್ನ ಹಿಡ್ಕೋದತ್ತಲ್ರಿ ಜಿಂಕೆ ಅನ್ನೋದೇನ್ರಿ, ಇಲ್ಲೇ ಪ್ರೇ ಅಂದಂಗ. ಪ್ರಿಡೇಟರ್ ಅನ್ನೋದು ಯಾವ್ದ್ರಿ, ಲಯನ್, ಸಿಂಹ.
ಅರ್ಥ ಆತ್ರಿ. ಇದಕ್ಕೆ ಡಿಫ್ರೆನ್ಸ್ ನೋಡ್ರಿ. ಪ್ಯಾರಾಸಿಟಿಸಮ್ ಒಳಗ ಸ್ಟಾರ್ಟಿಂಗ್ ಏನು ಸಾಯಂಗಿಲ್ರಾವ್, ಸಾಯ್ಬೇಕನ್ನೋದು ಕಂಪಲ್ಸರಿ ಇಲ್ಲ. ಈಗ ನೋಡ್ರಿ ನಮ್ಮ ಮೇಲೆ ಸೊಳ್ಳೆ ಕುಂತಿರತ್ತಿ, ರಕ್ತ ಹಿರ್ಕೊಂತ ಕುಂತಿರತ್ತದ, ಅದನ್ನ ನಾವು ಕೊಲ್ಲಬಹುದು, ಕೊಲ್ಲೇದನೇ ಇರ್ಬೋದು. ಅದೇನಾಕತಿ ರಕ್ತ ಹಿರ್ಕೊಂಡ್ ಹೋಗ್ಬಿಡ್ತಪ್ಪ, ಹಾರಿ ಹೋಗ್ಬಿಡ್ತ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರ, ಪ್ಯಾರಾಸಿಟಿಸಮ್ ಅಂತ ಕರೀತಾರ. ಅಕಸ್ಮಾತ್ ನಾವು ಅದನ್ನ ಬಡ್ದು ಅಂತ ಹೇಳ್ತಿಕೋರಿ, ಆದ್ರೆ ನಮ್ಗೆ ಅದ್ ಲಾಭ ಆಗೋಲ್ಲ. ನಮಗ್ ಬಡ್ರೆ ನಮಗೇನ್ ಲಾಭ ಆಗತ್ತ? ಅದೇನು ಲಾಭ ಆಗಲ್ಲ. ಅದಕ್ಕಾಗಿ ಏನಂದ್ರ ಅದು ಪ್ರಿಡೇಷನ್ ಆಗಲ್ಲ. ಅದೇನಾಗತ್ರಿ, ಪ್ಯಾರಾಸಿಟಿಸಮ್ ಆಗತ್ತ. ಒಂದಕ್ಕೆ ಲಾಭ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಸಿಂಹಕ್ಕೆ ತಿಂತಂತ ಅದಕ್ಕೆ ಆಹಾರ ಸಿಗ್ತೆ. ಈಗ ನಾವು ಸೊಳ್ಳೆನ್ ಬಿಟ್ರೆ ನಮಗೇನಾರು ಲಾಭ ಆಗತ್ತೇನ? ಇಲ್ಲ. ಅದಕ್ಕಷ್ಟ ಲಾಸ್ ಆತಲ್ಲ ರೀ. ಅದಕ್ಕೆ ಏನಪ್ಪಾ ಅಂದ್ರೆ ಪ್ರಿಡೇಷನ್ ಒಳಗೆ ಒಂದಕ್ಕೆ ಏನಾಗಬೇಕು, ಹಾನಿ ಆಗ್ಬೇಕು. ಹಾನಿ ಹೆಂಗ ಆಗ್ಬೇಕಪ್ಪ ಅಂದ್ರ ಸಾಯಬೇಕಾದ. ಅದಕ್ಕೆ ಏನಂತ ಕರೀತಾರು, ಪ್ರಿಡೇಷನ್ ಅಂತ ಕರೀತಾರ. ನೆಕ್ಸ್ಟ್ ನೋಡ್ರಿ, ಸ್ಪರ್ಧೆ ಅಥವಾ ಕಾಂಪಿಟೇಷನ್. ನೋಡ್ರಿ, ಒಂದೇ ಸಂಪನ್ಮೂಲಕ್ಕಾಗಿ ಎರಡು ಜೀವಿಗಳು. ಕಾಂಪಿಟೇಷನ್ ಅಂದ್ರೆ ಏನು? ಬಡದಾಡೋದು. ಒಂದ ಜಾಬಿಗೆ 10 ಮಂದಿ ಬಡದಾಡೋದು. ಅದಕ್ಕೆ ಏನಂತ ಕರೀತಾರು, ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಒಂದೇನೋ ಒಂದ್ ಪ್ರಾಣಿ ಸತ್ ಬಿದ್ದತಿ, ಅದಕ್ಕಾಗಿ ಇದು ಬಡದಾಡತಿ, ಈ ರಣ್ಣ ಹದ್ದುನು ಬಡದಾಡತಿ ತಿನ್ನಾಕ. ಅವಾಗ ಏನಾಕತ್ರಿ, ಎರಡು ನಡಕ್ ಜಗಳ ಸ್ಟಾರ್ಟ್ ಆಕಾವ್. ಅರ್ಥ ಆತ್ರಿ. ಯಾವ್ದು ಸ್ಟ್ರಾಂಗ್ ಇರತ್ತಲ್ಲ ಅದ್ ಇದನ್ನ ತಿನ್ಕೊಂಡ್ ಹೋಗ್ಬಿಡತಿ. ಅರ್ಥ ಆತ್ರಿ. ಈ ಕಾಂಪಿಟೇಷನ್ ಅನ್ನೋದು ನಿಮ್ಗೆ ಈಸಿ ನೆನಪಿಳಿತೈತಿ. ಇದಕ್ಕೆ ಏನಾಕತಿ, ಬಡದಾಡ್ತಾವ್. ಇಲ್ಲಿ ನೋಡ್ರಿ, ಬಡದಾಡುವಂತ ಸಂದರ್ಭದಾಗ ಏನಾಕತ್ರಿ, ಇದಕ್ಕೂ ಪೆಟ್ಟತತಿ, ಇದಕ್ಕೂ ಪೆಟ್ಟತತಿ. ಈಗ ನೋಡ್ರಿ, ಐಸ್ ಕ್ರೀಮ್ ಐತೆ ಅಂತ ಹೇಳಿ ತಿಳ್ಕೊರಿ. ಇಬ್ಬರು ವ್ಯಕ್ತಿಗಳು ಕಾದ್ ಕುಂತಾರ. ಅದಕ್ಕೆ ಐಸ್ ಕ್ರೀಮ್ ಐತಿ, ಅದು ಇಬ್ರಿಗೂ ಸಿಗಬೇಕ. ಅವಾಗ ಏನ್ ಮಾಡ್ತಾರೆ, ಜಗಳಾಡಕ್ ಸ್ಟಾರ್ಟ್ ಮಾಡ್ತಾರ. ಜಗಳಾಡಕ್ ಸ್ಟಾರ್ಟ್ ಮಾಡ್ರೆ ಇವನ್ ಬಿಡಿತಾನೋ ಇವಂಗೂ ಏನತ್ರಿ, ಲಾಸ್ ಆತ, ಹಾನಿ ಆಗತ್ತ. ಯಾಕಂದ್ರ ಪೆಟ್ ಹತ್ತತಿ, ಇವಂಗೂ ಪೆಟ್ ಹತ್ತತಿ. ಅದಕ್ಕೆ ಇಬ್ರಿಗೆ ಏನತ್ರಿ, ಲಾಸ್ ಆತ್ಲ, ನೆಗೆಟಿವ್ ಅಂತ ಇಬ್ಬರಿಗೂ. ಅರ್ಥ ಆತ್ರಿ. ಇದಕ್ಕೆ ಏನಂತಾರ, ಸ್ಪರ್ಧೆ ಅಥವಾ ಕಾಂಪಿಟೇಷನ್ ಅಂತ ಕರೀತಾರ. ಇನ್ನೊಂದ್ ಬರತ್ರಿ, ಇದ್ರೊಳಗೆ ಇಲ್ಲದ ಯಾವ್ದಪ್ಪ ಅಂತಂದ್ರ ಅಮೆನ್ಸಾಲಿಸಮ್ ಅಂತ ಬರತ್ತಿ. ಏನ್ರಿ, ಅಮೆನ್ಸಾಲಿಸಮ್. ಇಲ್ಲಿ ಏನಾಕವಪ್ಪ ಅಂದ್ರ, ಒಂದು ಜೀವಿಗೆ ಹಾನಿ ಅಥವಾ ನಷ್ಟ ಆಗುತ್ತೆ. ಇನ್ನೊಂದು ಜೀವಿಗೆ ಯಾವುದೇ ರೀತಿಯಾದಂತ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಇನ್ನೊಂದು ಜೀವಿಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಉದಾಹರಣೆ ನೋಡ್ರಿ, ಈಗ ಕಾಡೊಳಗ ಆನೆ ಹೊಂಟಿರ್ತಂತ ತಿಳ್ಕೊರಿ. ಆನೆ ಹೊಂಟಿರ್ತತಿ. ಆನೆ ಹೋಗುವಾಗ ಅದ್ ಕಾಲ್ ಇಡ್ತಂತ ತಿಳ್ಕೊರಿ. ಆ ಕಾಲ್ ಇಟ್ಟ ಜಗದಾಗ ಎಷ್ಟೋ ಕೀಟಗಳು ಇರ್ತಾವ್ರಿ. ಅವೆಲ್ಲ ಏನಕ್ಕಪ್ಪ ಅಂದ್ರ ಸಾಯ್ತಾವ್. ಅಂದ್ರ ಆ ಕೀಟಗಳಿಗೆ ಏನಾತ್ರಿ, ಹಾನಿ ಆತ. ಅರ್ಥ ಆತ್ರಿ. ಆದ್ರೆ ಈ ಆನಿಗೆ ಏನಾರ ಡಿಫ್ರೆನ್ಸ್ ಗೊತ್ತೇನ್ರದ? ಏನು ಡಿಫ್ರೆನ್ಸ್ ಬೀಳಲ್ಲ. ಅಂದ್ರೆ ಯಾವುದೇ ರೀತಿಯಾದಂತ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ಆದ್ರೆ ಇಲ್ಲೇನಾತು, ಕೀಟಗಳು ಸತ್ತುರು. ಅದಕ್ಕೇನಾತ್ರಿ, ಇದಕ್ಕೇನಂತ ಕರೀತಾರು, ಅಮೆನ್ಸಾಲಿಸಮ್ ಅಂತ ಕರೀತಾರ. ಅರ್ಥ ಆತ್ರಿ. ಇಲ್ಲಿ ನೋಡ್ರಿ, ಅಮೆನ್ಸಾಲಿಸಮ್ ಡಿಫ್ರೆನ್ಸ್ ನೋಡ್ರಿ. ಒಂದು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ನಿಮ್ಗ. ನೋಡ್ರಿ, ಒಂದ್ಗಿಂತ ಬರೋಣ್ರಿ. ಇವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡದ, ನಾನು ಕಮ್ಯುನಿಟಿ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತ. ಕಮ್ಯುನಿಟಿ ಅಂತಂದ್ರೆ ಏನ್ರಿ, ಅಲ್ಲಿ ಕೇವಲ ಜೀವಂತ ಪ್ರಾಣಿಗಳು ಅಷ್ಟೇ ಕನ್ಸಿಡರ್ ಮಾಡ್ತಿರ್ತಾವಲ್ಲ. ಅಲ್ಲಿ ಯಾವುದೇ ರೀತಿಯಾದಂತ ಗಾಳಿ ಬೆಳಕುಗಳನ್ನ ಏನು ಕನ್ಸಿಡರ್ ಮಾಡಂಗಿಲ್ಲ. ಇಲ್ಲಿರುವಂತ ಜೀವಂತ ಜೀವಿಗಳು ಒಂದರ ಮೇಲೆ ಒಂದು ಹೆಂಗ್ ಅವಲಂಬನೆ ಆಗಿದ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ, ಒಂದಷ್ಟು ಕಾನ್ಸೆಪ್ಟ್ ಬರ್ತಾವ್ರಿ. ಯಾವ್ಯಾವಪ್ಪ ಅಂತಂದ್ರ, ಮ್ಯೂಚುವಲಿಸಮ್. ನೋಡ್ರಿ, ಮ್ಯೂಚುವಲ್ ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಎರಡಕ್ಕೂ ಏನಾಗ್ಬೇಕ್ರಿ, ಎರಡು ಪ್ರಾಣಿಗಳಿಗೆ ಲಾಭ ಆಗ್ಬೇಕು. ಅರ್ಥ ಆತ್ರಿ. ಎರಡು ಪ್ರಾಣಿಗಳಿಗೆ ಲಾಭ ಆಗ್ಬೇಕು. ಮ್ಯೂಚುವಲ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇಬ್ಬರಿಗೂ ಲಾಭ ಇದ್ದಾಗ ಅಷ್ಟೇ ಮ್ಯೂಚುವಲ್ ಕೊಡ್ತಿರ್ತಾರ ಅವ್ರು. ಆಮೇಲೆ ಏನಪ್ಪಾ ಅಂತಂದ್ರ, ಕಮೆನ್ಸಾಲಿಸಮ್ ನೆನ್ಪಿಟ್ಕೋರಿ. ಕಮೆನ್ಸಾಲಿಸಮ್ ಅದಕ್ಕೆ ಕನ್ನಡದಾಗ ಏನಂತಾರಪ್ಪ ಅಂತಂದ್ರ, ಸಹಭೋಜನತ್ವ ಅಂತ ಕರೀತಾರ. ಸಹಭೋಜನತ್ವ ಅಂತಂತಂದ್ರೆ ಏನ್ರಿ, ಒಂದು ಜೀವಿಗೆ ಲಾಭ ಆಗುತ್ತೆ, ಇನ್ನೊಂದಕ್ಕೆ ಏನ್ರಿ, ಯಾವುದೇ ರೀತಿಯಾದಂತ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಯಾವುದೇ ರೀತಿಯಾದಂತ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಉದಾಹರಣೆ, ದನಕರುಗಳು ಹುಲ್ಲನ್ನು ಮೇಯಿಸುವಾಗ ಏನಕತ್ರಿ, ಹುಲ್ಲಿನಲ್ಲಿರುವಂತ ಕೀಟಗಳು ಹೊರ ಬರ್ತಾವ್ರಿ. ಆ ಕೀಟಗಳನ್ನ ಹಕ್ಕಿಗಳು ತಿಂತಾವ್. ಸೊ ಹಕ್ಕಿಗೆ ಲಾಭ ಆತ, ದನಕರುಗಳಿಗೆ ಲಾಭ ಆಗ್ಲಿಲ್ಲ, ನಷ್ಟ ಆಗ್ಲಿಲ್ಲ. ಕಮೆನ್ಸಾಲಿಸಮ್. ಇದ್ರ ಅಪೋಸಿಟ್ ಏನಪ್ಪಾ ಅಂತಂದ್ರ ಅಮೆನ್ಸಾಲಿಸಮ್ ನೆನ್ಬಿಟ್ಕೋರಿ. ಅಮೆನ್ಸಾಲಿಸಮ್ ಅಂತಂದ್ರೆ ಏನ್ರಿ,
ಒಂದಕ್ಕ ಲಾಭ ಆಕತಿ. ಅರ್ಥಾತ್ರಿ ಅಮೆನ್ಸಾಲಿಸಮ್ ಒಳಗೆ ಏನಾಗತ್ರಿ, ಒಂದಕ್ಕ ಲಾಭ ಆಗತ್ತ. ಎದಕ್ ಲಾಭ ಆಗತ್ತ? ಒಂದು ಜೀವಿಗೆ ಸಾರಿ ಇಲ್ಲಿ ಒಂದು ಜೀವಿಗೆ ಲಾಭ ಆಗಿತ್ತ, ಒಂದು ಜೀವಿಗೆ ನಷ್ಟ ಆಗತ್ತ. ಒಂದು ಜೀವಿಗೆ ನಷ್ಟ ಆಗುತ್ತ, ಇನ್ನೊಂದು ಜೀವಿಗೆ ಏನಾಗಲ್ರಿ, ಏನೂ ಎಫೆಕ್ಟ್ ಆಗಲ್ಲ. ಇನ್ನೊಂದು ಜೀವಿಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಇಲ್ಲಿ ನೋಡ್ರಿ ಕಾನ್ಸೆಪ್ಟ್ ಹೆಂಗೈತಿ, ಒಂದು ಜೀವಿಗೆ ಏನಾಗಲ್ಲ, ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಒಂದು ಜೀವಿಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಕಮೆನ್ಸ ಅಮೆನ್ಸ ಕಮೆಂಟ್ಸ್ ಕಮೆಂಟ ಅಮೆಂಟ ಕಮೆಂಟ ಹಿಂಗೆ ಬಿಟ್ಕೋರಿ. ಕಮೆಂಟ್ ಬಂತಂದ್ರ ಒಂದಕ್ಕೆ ಒಬ್ಬ ಏನೋ ಎಫೆಕ್ಟ್ ಆಗೋಲ್ಲ, ಆದ್ರೆ ಇನ್ನೊಬ್ಬ ಏನಾಗಿರುತ್ತೆ, ಲಾಭ ಆಗಿರುತ್ತೆ. ಯಾರಿಗೆ ಕಮೆಂಟ್ ಮಾಡಿದಂಗ ಲಾಭ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೂ ಒಬ್ಬ ಅಮೆನ್ಸಾಲಿಸಮ್ ಒಳಗೆ ಏನಾಕತ್ರಿ, ಒಬ್ಬಗೆ ಏನೋ ಲಾಭ ಆಗಿರಲ್ಲ ನಷ್ಟ ಆಗಿರಂಗಿಲ್ಲ, ಆದ್ರೆ ಇನ್ನೊಬ್ಬಗೆ ಹಾನಿ ಆಗಿರೋದಲ್ಲಿ. ಕಮೆಂಟ್ ಯಾರು ಮಾಡ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಹಾನಿ ಆಗಿರುತ್ತೆ, ಅದಕ್ಕೆ ಏನ್ ಕರೀತಾರೋ ಅಮೆನ್ಸಾಲಿಸಮ್ ಅಂತ ಕರೀತಾರ. ಆ ಅಮೆನ್ಸಾಲಿಸಮ್ ಉದಾಹರಣೆ ಹೆಂಗ್ರಿ, ಈಗ ಆನೆ ಹೊಂಟಿರ್ತೈತಿ ಕಾಡೊಳಗ, ಆ ಅಕಸ್ಮಾತ್ ಕಾಲ್ ಇಡ್ತಪ್ಪ ಅಂತಂದ್ರೆ ಸಾಕಷ್ಟು ಕೀಟಗಳು ಇರ್ತಾವ, ಆ ಕೀಟಗಳೆಲ್ಲ ಸಾಯ್ತು ಹೋಗ್ಬಿಡ್ತಾವ. ಕೀಟಗಳಿಗೆ ಏನಾದ್ರು ನಾವ್ ಲಾಸ್ ಆತ, ಅದ್ರ ಆನೆಗೆ ಏನಾರ ಲಾಭ ಆಗ್ತದ ನಷ್ಟ ಆತೇನ್ರಿ, ಆನೆಗಳಿಗೆ ಲಾಭನೂ ಆಗಲಿಲ್ಲ ನಷ್ಟನೂ ಆಗಲಿಲ್ಲ, ಅದು ಗೊತ್ತಾಗಿರಂಗಿಲ್ಲ, ಅದು ಕಾಲ್ ಇಟ್ಟದಕ್ಕೆ ಸತ್ತಾವ ಅಂತ ಹೇಳಿ. ಇದೇನ್ರಿ ಅಮೆನ್ಸಾಲಿಸಮ್. ಕಮೆನ್ಸಾಲಿಸಮ್ ಅಮೆನ್ಸಾಲಿಸಮ್ ಹಿಂಗೆ ಎರಡು ನನ್ ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಕಮೆಂಟ್ ಒಳಗೆ ಏನಾಗತ್ರಿ, ಒಬ್ಬಗೆ ಲಾಭ ಆಗತ್ತ. ಅಮೆನ್ಸಾಲಿಸಮ್ ಒಳಗೆ ಒಬ್ಬಗ ಲಾಸ್ ಆಗತ್ತ. ಇನ್ನೊಬ್ಬಗೆ ಏನಾಗತ್ತ, ಏನೋ ಡಿಫ್ರೆನ್ಸ್ ಬೀಳಂಗಿಲ್ಲ. ಇಲ್ಲೂ ಏನಾಗಲ್ರಿ, ಇನ್ನೊಬ್ಬಗೆ ಏನೋ ಡಿಫ್ರೆನ್ಸ್ ಬೀಳಂಗಿಲ್ಲ. ಲಾಭ ಆತಂದ್ರ ಕಮೆಂಟ್, ನಷ್ಟ ಆತಂದ್ರ ಏನ್ರಿ ಅಮೆನ್ಸಾಲಿಸಮ್. ಅರ್ಥಾತ್ರಿ. ನಾಲ್ಕನೇದು ಏನಪ್ಪಾ ಅಂತಂದ್ರ ಇಲ್ಲಿ ಎರಡು ಬರ್ತಾವ. ಇಲ್ಲಿ ಎರಡು ಯಾವಪ್ಪ ಅಂತಂದ್ರ ಪ್ಯಾರಾಸಿಟಿಸಮ್, ಪರಾವಲಂಬನೆ. ಪರಾವಲಂಬನೆ ಅಂತಂದ್ರೆ ಏನ್ರಿ, ಒಂದು ಜೀವಿಗೆ ಲಾಭ ಆಗತ್ತ, ಮತ್ತೊಂದಿಗೆ ಏನಾಗತ್ರಿ, ಹಾನಿ ಆಗತ್ತ. ಇದು ಜಿಗಡಿ ನೆನ್ಪಿಟ್ಕೊಂಡ್ಬಿಡ್ರಿ. ಮನುಷ್ಯ ರಕ್ತ ಹೀರ್ಕೊಂತಂದ್ರ ಮನುಷ್ಯನಿಗೆ ನಷ್ಟ ಆತ, ಆದ್ರ ಜಿಗಡಿಗೆ ಏನಾತ್ರಿ ಲಾಭ ಆತ, ಎಕ್ಸ್ಟ್ರಾ ಸಿಕ್ತಿಲ್ಲ ಇದಕ್ ಪ್ಯಾರಾಸಿಟಿಸಮ್ ಅಂತ ಕರೀತಾರ. ಇನ್ನೊಂದೇನಪ್ಪಾ ಅಂತಂದ್ರ ಪ್ರಿಡೇಟರ್. ಇದು ಸೇಮ್ ಪ್ಯಾರಾಸಿಟಿಸಮ್, ಪಿ ಬಂತಿಲ್ಲವ್ರ ಎರಡು ಸೇಮ್. ಪ್ರಿಡೇಷನ್ ಪರಭಕ್ಷಕ ಅಂತ ಕರೀತಾರೆ. ಪರಾವಲಂಬನೆ ಬೇರೆ, ಪರಭಕ್ಷಕ ಬೇರೆ. ಪರಭಕ್ಷಕ ಬಂದಂದ್ರ ಇನ್ನೊಂದ್ ಸತ್ತ ಬಿಡುದ್ರ ಅದು. ಒಬ್ಬವಂಗ ಲಾಭ ಆಕತಿ, ಇನ್ನೊಬ್ಬವಂಗ ನಷ್ಟ ಆಗತ್ತ. ಆದ್ರ ನಷ್ಟ ಹೆಂಗಾಗತ್ತ, ಸಾಯುಧನರ ಇದಕ್ ಅವೇನ್ ಬದುಕಂಗಿಲ್ಲ, ಸತ್ತ ಬಿಡುದಾವ್. ಇಲ್ಲೇ ಸೊಳ್ಳೆಗಳು ಹಾರಕಾವ್, ಇಲ್ಲಿ ಹಂಗಿಲ್ಲ. ಸೊಳ್ಳೆಗಳು ನಮ್ ರಕ್ತ ಕುಡಿತಂದ್ರ ನಾವ್ ಬಡದ್ ಬಿಟ್ಟಿರ್ತಾವ, ಸೊಳ್ಳೆನಕತ್ರಿ ಲಾಸ್ ಆಗಿಬಿಡತ್ತಿ. ಇದ ಪ್ರಿಡೇಷನ್ ಪ್ಯಾರಾಸಿಟಿಸಮ್. ಪ್ಯಾರಾಸಿಟಿಸಮ್ ಒಳಗೆ ಏನಾಗತ್ತ, ಒಬ್ಬಂಗ ಲಾಭ ಆಗತ್ತೆ, ಇನ್ನೊಬ್ಬಗ ನಷ್ಟ ಆಕತಿ, ಅದ್ರಲ್ಲಿ ಜೀವಿಗಳು ಸಾಯಂಗಿಲ್ಲ. ಪ್ರಿಡೇಷನ್ ಒಳಗೆ ಏನಾಗತ್ರಿ, ಒಬ್ಬಂಗ ಲಾಭ ಆಗುತ್ತೆ, ಇನ್ನೊಬ್ಬ ಲಾಸ್ ಆಗುತ್ತೆ. ಆದ್ರೆ ಲಾಸ್ ಆದವ್ ಏನಾಗಿರ್ತಾನೋ ಸತ್ತಿರ್ತಾನ್ರಿ. ಇಲ್ಲಿ ಹುಲಿ ಜಿಂಕೆನ ಭೇಟಿ ಆಡೋದು ನೆನಪಿಟ್ಕೊಂಡ್ಬಿಟ್ಟು ಪ್ರಿಡೇಷನ್. ಆ ಹುಲಿಗೆ ಏನಂತ ಕರೀತಾರು, ಪ್ರಿಡೇಟರ್ ಅಂತ ಕರೀತಾರ. ಆ ಜಿಂಕಿಗೆ ಏನಂತ ಕರೀತಾರು, ಪ್ರೇ ಅಥವಾ ಬೇಟೆ, ಅದಕ್ಕಂತ ಕರೀತಾರ. PREY ಪ್ರೇ. ನೆಕ್ಸ್ಟ್ ಆರನೇದೇನ್ರಿ, ಕಾಂಪಿಟೇಷನ್. ಕಾಂಪಿಟೇಷನ್ ಅಂದ್ರೆ ಗೊತ್ತಾಗಿಬಿಡೋದು ನಿಮ್ಗೆ, ಒಂದ ವಸ್ತುವಿಗೆ ಇಬ್ರು ಬಡ್ದಾಡೋದು. ಈ ಇಬ್ರು ಬಡ್ದಾಡೋದ್ರಿಂದ ಇವಂಗೂ ಲಾಸ್ ಆಗುತ್ತೆ, ಇವಂಗೂ ಲಾಸ್ ಆಗುತ್ತೆ, ಅಂದ್ರ ಇಬ್ಬರಿಗೂ ಲಾಸ್ ಇಲ್ಲಿ. ಇಷ್ಟ ನೋಡ್ರಿ ಕಾನ್ಸೆಪ್ಟ್ಗಳು. ಇದ್ರ ಮೇಲೆ ಹೆಂಗ್ ಬೇಕಾದಂಗ ಕ್ವಶನ್ಗಳನ್ನ ಕೇಳ್ಬೋದು. ಇನ್ನಷ್ಟು ಏನ್ ಮಾಡಬೇಕು ಅಂದ್ರೆ ಮುಂದಿನ ಕ್ಲಾಸ್ ಒಳಗೆ ಕಾನ್ಸೆಪ್ಟ್ಗಳು ನೋಡ್ಕೊಂಡ ಡಿಸ್ಕಸ್ ಮಾಡೋಣ.